श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं दच्चिदानन्दं वेदवेदान्तसारग्यं सद्गुरुं प्रणतोऽस्म्यहं सदाहं सम्प्रदायिकं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्री भगवो ब्रह्म यो मां स्मरति नित्यशः अन्यचेता सततं यो मां स्मरति नित्यशः तस्याहं सुलभः पार्थ नित्ययुक्तस्य योगिनः तस्याहं सुलभः पार्थ नित्ययुक्तस्य योगिनः अनन्यचेता सततं यो मां स्मरति नित्यशः तस्याहं सुलभः पार्थ नित्ययुक्तस्य योगिनः अनन्यचेताः सततं यः मां स्मरति नित्यशः तस्य अहं सुलभः पार्थ नित्ययुक्तस्य योगिनः ಅನನ್ಯ ಚೇತಸ್ಕರ ಸ್ಮರಣೆ ಮಾಡ್ಕೋತಾರೆ. ಆದ್ರೆ ಸತತಂ ನಿತ್ಯಶಃ ಆಗಲ್ಲ. ಸತತ ಬರೋದು ನೈರಂತರ ಹೇಳುತ್ತೆ, ನಿತ್ಯಶಃ ದೀರ್ಘಕಾಲ ಹೇಳುತ್ತೆ. ಒಂದು 5 ನಿಮಿಷ 10 ನಿಮಿಷ ಕೂತಾಗ ನೀನೇ ಪರಮಾತ್ಮ, ನೀನೇ ಸರ್ವಸ್ವಪ್ಪ, ನೀನೇ ಭೂತಿ. ಅನನ್ಯ ಚೇತಸ್ಕರಾಗಿ ಪ್ರತಿಯೊಬ್ಬರು ಕಾಲ ಕೆಲವು ದಿವಸದ ಚಿತ್ತನೆ ಮಾಡ್ಬಿಡ್ತಾರೆ. ಅದೇ ಎಡೆಬಿಡದೆ ಮಾಡು, ದೀರ್ಘಕಾಲದಲ್ಲಿ ಮಾಡುವುದು ಅದು ಬಹಳ ಕಷ್ಟ. ಮನಸ್ಸಿಗೆ ಆ ಸಂಸ್ಕಾರ ಆಗೇ ಇರಲ್ಲ, ಬಹಳ ಕಷ್ಟ. ಇದ್ದು ಬಿಟ್ರೆ ಇದು ಮಹಾಯೋಗೀಶ್ವರ ಅಂತ ಅರ್ಥ. ಅವರು ಯಾರಿಗೆ ಆ ಸತತ ಮತ್ತೆ ನಿತ್ಯಶ ಬಹಳ ಕಾಲ ದೀರ್ಘಕಾಲದವರೆಗೆ ಎಡೆಬಿಡದೆ ಅನನ್ಯ ಚೇತಸ್ಕರಾಗಿ ಯಾರು ಭಗವಂತನ ಸ್ಮರಣೆ ಮಾಡ್ಕೊತಾರೋ ಅಂಥ ಯೋಗಿಗೆ ನಾನು ಸುಲಭವಾಗಿ ದೊರೆಯುತ್ತೇನೆ, ಸಿಗುತ್ತೇನೆ, ಗೊತ್ತಾಗ್ತೀನಿ, ಅವನನ್ನು ಸುಲಭವಾಗಿ ಕಂಡ್ಕೊಳ್ತಾನೆ ಅಂತ. ಭಗವಂತನ ಕಂಡ್ಕೊಳ್ಳೋಕ್ಕೆ ಇದು ಹೆಚ್ಚಿನ ಉಪಾಯ ಅಂತ. ಯಾವುದೋ ಅನನ್ಯ ಚೇತಸ್ಕನಾಗಿ ಎಡೆಬಿಡದೆ ದೀರ್ಘಕಾಲದವರೆಗೆ ಸ್ಮರಣೆ ಮಾಡ್ತಾ ಇರೋದು. ಅನನ್ಯ ಚೇತಸ್ಕನಾಗೋದು ಒಂದು ಪ್ರೇಮನ ಹೇಳುತ್ತೆ. ಸತತ ಅನ್ನೋದು ನಿರಂತರ ಕಾನ್ಸ್ಟೆಂಟ್ ಆಗಿ ನಿರಂತರ ಹೇಳುತ್ತೆ. ನಿತ್ಯಶಃ ಅಂದ್ರೆ ದೀರ್ಘಕಾಲ ಹೇಳುತ್ತೆ. ಪ್ರೇಮ ಇರಬೇಕು, ಪ್ರೇಮ ಇದ್ಮೇಲೆ ಎಡಬೇಡ ಆಗೇ ಆಗುತ್ತೆ. ಪ್ರೇಮ ಎಷ್ಟು ಆಳವಾಗಿ ಊರ್ಕೊಳುತ್ತೋ ಆಟೋಮೆಟಿಕ್ ಆಗಿ ನಿತ್ಯತವಾಗಿಯೂ ದೀರ್ಘಕಾಲದವರೆಗೂ ಆಗತ್ತೆ, ಎಡೆಬಿಡದೆಯೂ ದೀರ್ಘಕಾಲದೂ ಆಗತ್ತೆ. ಪ್ರೇಮ ನಮಗೆ ಯಾಕೆ ಪ್ರೇಮ ಬರ್ತಿಲ್ಲ ಅಂದ್ರೆ ಬಾಹ್ಯ ವಿಷಯ ಪ್ರೇಮ ನಮ್ಮನ್ನ ಕದ್ದುಬಿಟ್ಟಿದೆ. ನಮ್ಮ ಭಗವತ್ ಪ್ರೇಮವನ್ನ ಬಾಹ್ಯ ವಿಷಯ ಪ್ರೇಮ ಬಲವಾಗಿ ಊರೋದ್ರಿಂದ ಭಗವಂತನ ಪ್ರೇಮ ಊರ್ತಾ ಇಲ್ಲ ಅಂತೆ. ಭಗವಂತನ ಪ್ರೇಮ ನಾವು ಮಾಡುವಾಗಲೂ ಕಾಲ್ಪನಿಕ ಪ್ರೇಮವೇ ಹೊರತು ನಾನೆಂಬ ಪ್ರೇಮ ಇಲ್ಲ. ನೀನು ಅವನು ಅನ್ನೋ ಪ್ರೇಮ. ಭಗವಂತ ನೀನು ಅಂತ ನೀನು ನೋಡೋದು ಅಪಚಾರ, ಅವನು ನೋಡೋದು ಇನ್ನೂ ಅಪಚಾರ. ಆತ್ಮನಾಗಿರೋ ಪರಮಾತ್ಮನನ್ನ ನಾವು ನೀನು ನೋಡ್ಕೊಳ್ಳೇನೆ ಅದನ್ನ ಪ್ರೇಮ ಉಳಿಯೋಲ್ಲ. ನನಗಿಂತ ಬೇರೆಯಾಗಿರೋ ಜಾಗದಲ್ಲಿ ನೈರಂತರ ಪ್ರೇಮ ಇರೋಲ್ಲ. ಯಾಕಂದ್ರೆ ಪ್ರೇಮ ಸ್ವರೂಪ ತಾನೇ ಆದ್ರಿಂದ, ಪ್ರೇಮ ಸ್ವರೂಪ ಪ್ರೇಮ ಕೇಂದ್ರ ತಾನೇ ಆದ್ರಿಂದ ಅಲ್ಲಿ ನಿರಂತರ ಇರುತ್ತೆ. ಅದು ಇದೆ, ಮಾಡೋದಲ್ಲ, ಅದು ನಿರಂತರವಾದ ದೀರ್ಘಕಾಲದ ಪ್ರೇಮ ಅಲ್ಲೇ ಇರೋದು. ನಮಗೆ ಅಲ್ಲೇ ಇದ್ರೂ ಕೂಡ ಈ ಹೊರಗಿನ ಧನಕನಕ ವಾಹನ ವಸ್ತು ಪ್ರೇಮ ಇದು ಮುಚ್ಚಾಕ್ಬಿಟ್ಟಿದೆ. ಕಷ್ಟ ಅದು. ನಿತ್ಯಯುಕ್ತವಾದ ಯೋಗಿಗೆ ನಾನು ಸುಲಭವಾಗಿ ಸಿಗ್ತೀನಿ ಇಂದ. ಕಿಂಚ ಅನನ್ಯಚೇತಾಃ ನ ಅನ್ಯ ವಿಷಯ ಚೇತಃ ಯಸ್ಯ ಸಹ ಅಯಂ ಅನನ್ಯಚೇತಾಃ ಯೋಗಿ ಸತತಂ ಸರ್ವದಾ ಯೋ ಮಾಂ ಪರಮೇಶ್ವರಂ ಸ್ಮರತಿ ನಿತ್ಯಶಃ. ಯೋ ಮಾಂ ಪರಮೇಶ್ವರಂ ಸ್ಮರತಿ ನಿತ್ಯಶಃ. ಕಿಂಚನ ಮತ್ತು ಏನಪ್ಪಾ ಅಂದ್ರೆ ಅನನ್ಯಚೇತಾಃ ಮೂಲ ಪದ. ಅನ್ಯ ವಿಷಯದಲ್ಲಿ ಚೇತ ಮನಸ್ಸು ಯಾರಿಗೆ ಇಲ್ಲವೋ ಅವನು ಅನನ್ಯಚೇತ. ಅನ್ಯ ವಿಷಯ ಅಂದ್ರೆ ಆತ್ಮ ವ್ಯತಿರಿಕ್ತವಾದ, ತನಗಿಂತ ಬೇರೆಯಾಗಿರುವ ಹೊರಗಿನ ವಸ್ತುವಿನಲ್ಲಿ ಮನಸ್ಸು ಯಾರಿಗಿಲ್ಲವೋ. ಮನಸ್ಸಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸುಖ ಕಂಡೇ ಹೋಗುತ್ತೆ. ಸುಮ್ಮನೆ ಮನಸ್ಸು ಹೋಗಲ್ಲ. ಎಲ್ಲಾದ್ರೂ ಮನಸ್ಸು ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಕಾಲ್ಪನಿಕವಾಗಿಯೋ ಅಥವಾ ಅನುಭೂತ ಹಿಂದೆ ಅನುಭವಿಸಿದ್ದರ ಸಂಸ್ಕಾರ ಭಾಷಣೆಯಿಂದಲೋ
ಅಲ್ಲಿ ಮತ್ತೆ ಸುಖ ಸಿಗತ್ತೆ ಅಂತ ಹೋಗುತ್ತೆ. ಸುಖಕ್ಕಾಗಿ ಅದು ಹೋಗೋದು. ಸುಖವಿಲ್ಲದೆ ಮನಸ್ಸು ಹೊರಗಡೆ ಹೋಗಲ್ಲ. ಅದರ ಸ್ವಭಾವ ಸುಖವನ್ನು ಅರಸೋದು. ಯಾವಾಗ ಸುಖವನ್ನು ಅರಸ್ತಾ ಇರುತ್ತೆ. ಸುಖವನ್ನ ಬಯಸೋದು ಅರಸೋದು ಸ್ವಭಾವ ಅದು. ಪ್ರತಿಯೊಂದು ವ್ಯಾಪಾರವು ಸುಖಕ್ಕಾಗಿಯೇ. ಸುಖವಿಲ್ಲದೆ ಯಾರು ಏನು ಮನಸ್ಸನ್ನು ಯೋಚನೆ ಮಾಡೋಣ, ಇಂದ್ರಿಯ ವ್ಯಾಪಾರ ಮಾಡೋಲ್ಲ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸುಖಕ್ಕಾಗಿಯೇ ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ಇಂದ್ರಿಯ ವ್ಯಾಪಾರ ಮಾಡ್ತಾ ಇದೆ. ಅದು ಹೊರಗಡೆ ಸುಖ ಇದೆ ಅಂತ ಅನ್ಕೊಂಡ್ಬಿಟ್ಟಿದೆ. ಆ ಹೊರಗಡೆ ಸುಖ ಇದೆ ಅಂತ ಅನ್ಕೊಂಡಿರೋದೇ ರಗಡೆ ಆಗಿದೆ. ಅದು ಏನಪ್ಪ ಮಾಯೆ ಅದೊಂದು. ಅದು ಅಂದ್ಕೊಂಡು ಹೊರಗಡೆ ಸುಖ ಇದೆ ಅಂದ್ಕೊಂಡು ಅಲ್ಲಿಯೇ ಹೊಲ್ಲಾಡಿ ಆ ದರಿದ್ರ ಕೆಲವೊಮ್ಮೆ ಪುಣ್ಯವಶಾತ್ ಹೊರಗಡೆ ನಿಮಿತ್ತದಿಂದ ಸುಖ ತೋರುತ್ತಲ್ಲ, ನಿಮಿತ್ತದಿಂದ ತೋರ್ತದೋ ಅಲ್ಲಿ ಸುಖ ಆಗ. ಯಾಕಂದ್ರೆ ಹೊರಗಡೆಯ ವಸ್ತು ನಿಮಿತ್ತದಿಂದ ತೋರಿದಾಗ ಸುಖ ಅನುಭವ ಆಗೋದಿಲ್ಲ. ನಮ್ಗೆ ಹಿತವಾಗೋದು ನಮ್ಮ ಮನಸ್ಸೊಳಗೆ ಹಿತವಾಗತ್ತೆ ಹೊರತು, ಮಗ ಬಂದು ಹಿತವಾಗೋದು ಹೃದಯದೊಳಗೆ, ಒಳ್ಳೆ ಸಿನಿಮಾ ನೋಡೋದು ಹಿತವಾಗೋದು ಮನಸ್ಸೊಳಗೆ, ಸಂಗೀತ ಕೇಳೋದು ಹಿತವಾಗೋದು ನಮ್ಮ ಹೊಳಗೆ. ಯಾವ ಟೈಮಲ್ಲಿ ಹಿತವಾದಾಗೂ ಹಿತ ಅನುಭವ ಆಗೋದು ನಮಗೆ. ಅದು ವಸ್ತುವಿನಲ್ಲಿ ಹೊರಗಡೆ ಹಿತದ ಅನುಭವ ಆಗೋದೇ ಇಲ್ಲ. ಆದ್ರೂ ಎಲ್ಲಿ ಸುಖ ಅನುಭವ ಆಗುತ್ತೋ ಅಲ್ಲಿ ಸುಖ ಇದೆ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಮತ್ತೊಂದು ವಿಷಯದಲ್ಲಿ ಯಾರಿಗೆ ಚೇತಸ್ಸು ಅವನ ಮನಸ್ಸು ಇಲ್ಲವೋ ಅವನು ಅನನ್ಯ ಚೇತನು. ಆ ಯೋಗಿಯು ಸತತ ಅಂದ್ರೆ ಸರ್ವದ ಎಡೆಬಿಡದೆ ನಿರಂತರವಾಗಿ ಮಾಂ ಪರಮೇಶ್ವರಂ, ನನ್ನನ್ನ ಅಂದ್ರೆ ಪರಮೇಶ್ವರನಾದ ನನ್ನ. ಪರಮೇಶ್ವರನು ತನಗಿಂತ ಬೇರೆ ಮತ್ತೊಬ್ಬನ ಬರೋಲ್ಲ. ನನಗಿಂತ ಬೇರೆ ಇನ್ನೊಬ್ಬ ಪರಮೇಶ್ವರನಾದ್ರೆ ಏನ್ ದೋಷ ಹೇಳೋ? ಬೇರೆ ಯಾವ್ದನಿಗೆ ಇನ್ನೊಬ್ಬ ಕಂಟ್ರೋಲ್ ಮಾಡಕ್ಕಾಗಲ್ಲ. ಆ ಕಂಟ್ರೋಲ್ ಇವಾಗ ರಾಮ ಅಯೋಧ್ಯೆ ಇದ್ದು ರಾಮ ಅನ್ನೋ ಅಂತ ಉಪಾಧಿಯಿಂದ ಇದ್ರು ಕೂಡ ಮತ್ತೂರು ಹಳ್ಳಿಗಳಲ್ಲಿ ಏನೋ ಕದೀತಾ ಇದ್ದಾಗ ಏನ್ ಮಾಡಕ್ಕಾಗಲ್ಲ ರಾಮನಿಗೆ. ಮತ್ತೆ ಕದ್ದು ಏನ್ ಮಾಡಕ್ಕಾಗಲ್ಲ? ಅವ್ ಚಕ್ಲಿ ಕದ್ದ, ಅದನ್ನ ಅಪ್ಪನ 10 ರೂಪಾಯಿ 50 ರೂಪಾಯಿ ಕದ್ದ. ಅಯೋಧ್ಯೆ ಇದ್ದ ರಾಮ ಏನ್ ಮಾಡ್ತಾನೆ? ಒತ್ತಾದೆ ಪನಿಷ್ಮೆಂಟ್ ಕೊಡ್ಬೋದು. ಬೇರೆಯಾಗಿದ್ದವನಿಗೆ ಕೃಷ್ಣನೇ ಆಗ್ಲಿ ರಾಮನೇ ಆಗ್ಲಿ ಶಿವನೇ ಆಗ್ಲಿ ನನಗಿಂತ ಬೇರೆ ಆಗ್ಬಿಟ್ರೆ ಅವನು ಪರಮೇಶ್ವರನ ಆಗೋದೇ ಇಲ್ಲ. ಅವನ ಈಶ್ವರತ್ವ ಸಾಪೇಕ್ಷವಾದ ಈಶ್ವರತ್ವ ಆಗುತ್ತೆ, ನಿರಂಕುಶ ಈಶ್ವರತ್ವ ಬರಲ್ಲ. ಸ್ವರೂಪ ಆತ್ಮನಾದ ಮಾತ್ರ. ಅರಿವಿನಿಂದಲೇ ಆಳ್ತಾ ಇರೋದು, ಅರಿವಿನಿಂದಲೇ ಅಸ್ತಿತ್ವ ಕೊಟ್ಟಿರೋದು. ಇರುವಿಕೆ ಆಳ್ವಿಕೆ ಎಲ್ಲದರ ಬದುಕು ಅರಿವಿನಿಂದಲೇ ಆಗ್ತಾ ಇರೋದು. ಅರಿವೇ ಪರಮೇಶ್ವರ. ಅರಿವಿಗಿಂತ ಬೇರೆ ಪರಮೇಶ್ವರ ಇನ್ನೊಬ್ಬ ಇಲ್ಲ. ಅರಿವಿನಲ್ಲಿ ಆ ಶಕ್ತಿ ಇದೆ. ನಮ್ಗೆ ಅರಿವು ಅನ್ಕೊಳ್ಳಲ್ಲ. ಇಂದ್ರಿಯದ ಅರಿವು, ಮನಸ್ಸಿನ ಅರಿವು, ಬುದ್ಧಿ ಅರಿವು ನಾವು ಅನ್ಕೋತೀವಿ. ಇಂದ್ರಿಯ ಮನಸ್ಸು ಬುದ್ಧಿಯನ್ನು ಮೀರಿದ ಅವಗತಿ ರೂಪವಾದ ಅನುಭವಾತ್ಮಕವಾದ ಒಂದು ಅರಿವಿದೆ, ಅದು ಪರಮೇಶ್ವರನಾಗಿದೆ. ಅದೇ ವಿಶ್ವವನ್ನೆಲ್ಲ ಆಳ್ತಾ ಇರೋದು, ವಿಶ್ವವೆಲ್ಲ ಅದರಲ್ಲೇ ನಿಂತಿರೋದು. ನೀವು ವಿಶ್ವ ಅಂದ್ಬಿಟ್ಟು ಇಲ್ಲವೇ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಅದನ್ನ ವೇದಾಂತ ವಾಕ್ಯ ಗುರು ವಾಕ್ಯದಿಂದ ಹತ್ತಿರ ತಿಳ್ಕೊಬೇಕು. ಪರಮೇಶ್ವರನಾಗಿರೋ ನನ್ನನ್ನ ಅಂತಂದ್ರೆ ಆತ್ಮನಾಗಿರೋ ನನ್ನನ್ನ ಯಾರು ನಿತ್ಯಶಃ ಸ್ಮರತಿ, ಯಾವಾಗೂ ಸ್ಮರಣೆ ಅನ್ನೋದು ಮನಸ್ಸಿನ ವ್ಯಾಪಾರ. ಆ ಸ್ಮರಣೆಗೆ ವಿಷಯ ಒಳಗಿನ ಸ್ವರೂಪ ಆಗ್ಬೇಕಾ ಹೊರಗೆ ಪದಾರ್ಥ ಆಗ್ಬೇಕಾ ಅಂತ ವಿಷಯ. ಅದು ಅಂತಃಕರಣ ಹೆಸರು ತಗೊಂಡಿದೆ. ಅಂತಃಕರಣ ಹೆಸರು ತಗೊಂಡ್ರಿಂದ ಒಳಗಿರೋದನ್ನ ಯೋಚನೆ ಮಾಡಿದಾಗಲೇ ಅದು ಅಂತಃಕರಣ ಆಗೋದು. ಹೊರಗಿರೋದನ್ನ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಬಹಿಷ್ಕರಣ ಆಗುತ್ತೆ, ಅಂತಃಕರಣ ಆಗೋದೇ ಇಲ್ಲ. ಮನಸ್ಸಿನಿಂದ ದುಡ್ಡಿನ ಚಿಂತೆ, ಮನಸ್ಸಿನಿಂದ ಪ್ರಾಪಂಚಿಕ ಚಿಂತೆ ಮಾಡ್ತಿದ್ರೆ ಮನಸ್ಸು ಎಲ್ಲಿದೆ ಅಂತ ಆಯ್ತು? ಹೊರಗಡೆ ಇದೆ ಅಂತ ಆಯ್ತು. ಹೊರಗಡೆದಕ್ಕೆ ಸಾಧನ ಆಯ್ತು, ಒಳಗಿಂದಕ್ಕೆ ಸಾಧನ ಆಗಲಿಲ್ಲ. ಅಂತಃ ಕರಣ ಅಂದ್ರೆ ಏನೋ ಸಾಧನ, ಅರಿವಿಗೆ ಸಾಧನ. ಇದು ಬಹಿಷ್ಕರಣ, ಕಣ್ಣುಕಿ ಒಳಗಿರೋ ನೋಡ್ಬೇಕು. ಮನಸ್ಸು ಒಳಗಿರೋದನ್ನ ನೋಡ್ಬೇಕಪ್ಪ. ಒಳಗಿರೋದು ಯಾವ್ದು? ಸ್ವರೂಪ. ಅದನ್ನ ನೋಡ್ಬೇಕು ಅಂದ್ರೆ ನೋಡೋದು ಶಬ್ದಕ್ಕಷ್ಟೇ ಮುಖ್ಯಾರ್ಥ ಅಲ್ಲ. ಒಟ್ಟು ಅದರ ಒಂದು ಚಿಂತನೆ ಅನುಸಂಧಾನ ಮಾಡಿ ಪರಿಚಯ ಮಾಡ್ಕೊಂಡು ಆ ಸ್ವರೂಪಕ್ಕೆ ಬೇರೆ ಎಲ್ಲ ಗೊತ್ತಾಗುತ್ತೆ. ಅದು ಕೋಟಿ ಒಬ್ಬ ಮಹಾತ್ಮ, ಅಂತ ಮಹಾತ್ಮ ಸಿಗೋಲ್ಲ. ಪರಮೇಶ್ವರನಾಗಿರೋ ನನ್ನನ್ನ ಯಾವಾಗಲೂ ನಿತ್ಯಶಃ ಸ್ಮರತಿ, ಯಾವಾಗೂ ಸ್ಮರಿಸ್ತಾ ಇರ್ತಾನೋ ಅಂತ. ಸತತಂ ಇತಿ ನೈರಂತರ್ಯಂ ಉಚ್ಯತೆ, ನಿತ್ಯಶಃ ಇತಿ ದೀರ್ಘಕಾಲತ್ವಂ ಉಚ್ಯತೆ. ಸತತಂ ಇತಿ ನೈರಂತರ್ಯಂ ಉಚ್ಯತೆ, ನಿತ್ಯಶಃ ಇತಿ ದೀರ್ಘಕಾಲತ್ವಂ ಉಚ್ಯತೆ. ಬರೀ ಶಬ್ದ ನೋಡಿದ್ರೆ ಸತತ ಅಂದ್ರೆ ಯಾವಾಗಲೂ, ನಿತ್ಯಶಃ ಯಾವಾಗಲೂ, ಎರಡು ಒಂದು ಪುನರುಕ್ತಿ ಆಯ್ತಲ್ಲ ಅನ್ಸುತ್ತೆ. ಅದು ಒಂದು
ಕಾನ್ಸ್ಟೆಂಟ್ ಹೇಳುತ್ತೆ ಸತತ. ನಿತ್ಯ ಅದು ಕಾಲ ಹೇಳುತ್ತೆ. ವ್ಯಾಪಾರದ ಸತತ, ಕಾಲದ ನಿತ್ಯ. ವ್ಯಾಪಾರ ಎಡೆಬಿಡದೆ ಆಗ್ಬೇಕು, ಕಾಲ ಎಲ್ಲಾ ಕಾಲದಲ್ಲೂ ಸೇರ್ಕೋಬೇಕು. ಎಡೆಬಿಡದೆ ನಡೀತಿರುವ ಅದು ಏನಾಗುತ್ತೆ, ಎಡೆಬಿಡದೆ 5-10 ನಿಮಿಷ ಮಾಡ್ಬಿಡ್ತಾನೆ. ಒಂದೊಂದು ದಿವಸ ಮನಸ್ಸಿಗೆ ಏನೋ ಒಂದು ಸಾತ್ವಿಕತೆ ಬರುತ್ತೆ. ಅದು ಆಹಾರದಿಂದ ಬರುತ್ತೋ, ಪರಿಸರದಿಂದ ಬರುತ್ತೋ, ಅಥವಾ ನಮ್ಮ ಸಾಧನೆಯಿಂದ ಬರುತ್ತೋ, ಜನ್ಮ ಅಂತ ಪುಣ್ಯವಶಾತ್ ಬರುತ್ತೋ ಗೊತ್ತಾಗಲ್ಲ. ಒಂದೊಂದು ದಿವಸ ಪ್ರತಿಯೊಬ್ಬರಿಗೂ ಮನಸ್ಸಿನ ಒಂದು ಲವಲವಿಕೆ, ಒಂದು ಸಮಾಧಾನ, ಒಂದು ಭಗವಂತನ ಧ್ಯಾನ ಮಾಡೋಣ, ಪ್ರೇಮ ಮಾಡೋಣ, ಭಕ್ತಿ ಮಾಡೋಣ ಅಂತ ಅನ್ಸುತ್ತೆ. ಅವತ್ತಂತೂ ಎಷ್ಟು ಮಾಡಿದ್ರು ತೃಪ್ತಿ ಆಗಲ್ಲ. ಇನ್ನೂ ಮಾಡೋಣ ಅನಿಸ್ತಾ ಇರುತ್ತೆ. ಗಂಟೆಗಟ್ಟಲೆ ಮಾಡಿದ್ರು ತೃಪ್ತಿ ಆಗಲ್ಲ. ಅಭಿಷೇಕ 3 ಗಂಟೆ ಮಾಡಿದ್ರು ಇನ್ನೊಂದು 3 ಗಂಟೆ ಮಾಡೋಣ, ಇನ್ನೂ ಪೂಜೆ ಮಾಡೋಣ, ಇನ್ನೂ ಭಜನೆ ಮಾಡೋಣ, ಖುಷಿ ಆಗ್ತಾ ಇರುತ್ತೆ. ಒಂದೊಂದು ದಿವಸ ಒಂದು ಒಲಿಯೋದೇ ಅಲ್ಲಿ ಬೇಜಾರು ಆಕಳಿಗೆ ಉದ್ದಕ್ಕೂ ಆಕಳಿಕೆ ಬರ್ತಾ ಇರುತ್ತೆ. ಅದು ತಕ್ಕಷ್ಟು ನಿದ್ರೆ ಆಗದೆ ಇದ್ದಾಗಲೋ, ತಮೋ ಗುಣ ಇದ್ದಾಗೋ, ಏನೋ ದೇಹಾಲಸ್ಯವೋ ಏನೋ ಗೊತ್ತಿಲ್ಲ. ಅದು ಎಲ್ಲಾ ರೀತಿ ದೇಹ ಒಂದೇ ರೀತಿ ಇರೋದೇ ಇಲ್ಲ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅದು ಎಲ್ಲಾ ದಿವಸದಲ್ಲೂ ಒಂದೇ ರೀತಿಯಾಗಿ ಇಟ್ಕೋಬೇಕಾದ್ರೆ ಅಷ್ಟು ನಿಯಮವನ್ನು ಪಾಲಿಸ್ಬೇಕು. ಯಾವ ನಿಯಮ? ಆಹಾರ ನಿಯಮ ಪಾಲಿಸ್ಬೇಕು. ಆಹಾರ ನಿಯಮ ಪಾಲಿಸಿ, ಆಮೇಲೆ ವ್ಯಾಯಾಮ, ಇದು ಅಷ್ಟೇ, ಶರೀರಕ್ಕೆ ಕೊಡ್ಬೇಕಾದ್ರೆ ಆಯಾಸ ಇದೆಯಲ್ಲ, ಅದು ಯುಕ್ತಾಹಾರ ವಿಹಾರ ಆಗ್ಬೇಕು. ತುಂಬಾ ಕೆಲಸ ಮಾಡ್ಬಿಟ್ರು ಆಗಲ್ಲ. ಏನು ಕೆಲಸ ಮಾಡದೇ ಇದ್ರು ಆಗಲ್ಲ. ಎಷ್ಟೋ ಮಾಡ್ಬೇಕು. ಎಷ್ಟು ಮಾಡ್ಬೇಕು ಅಂತ ಹೆಂಗ್ ಗೊತ್ತು ಮಾಡೋದು? ಯಾರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಆಗುತ್ತೆ. ಒಬ್ಬರಿಗೆ 10 ನಿಮಿಷ ಸಾಕಾಗುತ್ತೆ, ಒಬ್ರಿಗೆ ಅರ್ಧ ಗಂಟೆ, ಒಬ್ರಿಗೆ 1 ಗಂಟೆ. ಹೇಳಕ್ಕಾಗಲ್ಲ. ಅದು ಅವ್ರವ್ರು ನೋಡ್ಕೋಬೇಕು ಎಷ್ಟು. ಹಾಗೆ ಪರಿಸರವೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಪರಿಸರ ಇದೆಯಲ್ಲ, ಪ್ರಾಕೃತಿಕ ಜನರ ಜೊತೆ ಇದ್ಬಿಟ್ರೆ ಹೋಗ್ಬಿಡುತ್ತೆ, ನಮ್ಮ ಸಾತ್ವಿಕ ಭಾವನೆ ಹೋಗ್ಬಿಡುತ್ತೆ. ಆ ಪ್ರಾಕೃತಿಕ ಜನರು ಬರೀ ಶೇರ್ ಮಾರ್ಕೆಟ್ ವ್ಯಾಪಾರ, ಲೌಕಿಕ ವ್ಯಾಚಾರ, ಹಬ್ಬ ಹರಿದಿನ ಆಚಾರ, ಬರೀ ಉಡುಗೆ ತೊಡುಗೆ ವಿಚಾರ, ಇದನ್ನೇ ಮಾತಾಡ್ತಿರ್ತಾರೆ. ಅಲ್ಲಿ ಇದ್ಬಿಟ್ರೆ ಹೋಗ್ಬಿಡುತ್ತೆ. ತುಂಬಾ ಕಷ್ಟ ಮೇಂಟೈನ್ ಮಾಡೋದಿಲ್ಲ. ಮನಸ್ಸನ್ನ ಸರಿಯಾದ ರೀತಿ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಸತತಂ ಅನ್ನೋದು ನಿರಂತರತೆಯನ್ನು ಹೇಳುತ್ತೆ, ಯಾವಾಗ ಮಾಡ್ತಿರ್ಬೇಕು ಅನ್ನೋದು ಹೇಳುತ್ತೆ. ನಿತ್ಯ ಅನ್ನೋದು ಬಹಳ ಕಾಲದವರೆಗೆ ಅನ್ನೋದು ಹೇಳುತ್ತೆ. ಇನ್ನು ಭಾಷೆಗೆ ಬರೀತಾರೆ, ಷಣ್ಮಾಸಂ ಸಂವತ್ಸರಂ ವಾ, ಷಣ್ಮಾಸಂ ಸಂವತ್ಸರಂ ವಾ ಯಾವ ಜೀವ ಇಂದರ್ಹಿ ಯಾವಜ್ಜೀವಂ ನಿರಂತರ್ಯೇಣ ನೈರಂತರ್ಯೇಣ ಯಹ ಮಾಂ ಸ್ಮರತಿ ಇತ್ಯರ್ಥಃ. ಯಹ ಮಾಂ ಸ್ಮರತೀತ್ಯರ್ಥಃ. 6 ತಿಂಗಳಾಗ್ಲಿ 1 ವರ್ಷ ಆಗ್ಲಿ ಅಲ್ಲ ಅಂತ ಇದ್ದಾರೆ. ಅಷ್ಟು ಮಾಡಿದ್ರೆ ಸಾಲದು ಅಂತ ಇದ್ದಾರೆ. ಮತ್ತೆ ಎಷ್ಟು ದಿವಸ ಮಾಡ್ಬೇಕು ಅಂತ ಕೇಳಿದ್ರೆ ಯಾವ ಜೀವ ಅಂದ್ಬಿಟ್ರು ಸಾಯುವವರೆಗೂ ಮಾಡ್ಬೇಕು ಅಂತ ಇದ್ದಾರೆ. ಗೋಂದಾಳಿ ಮಹಾರಾಜರು ಯಾವ ಜೀವ ಅಂದ್ಬಿಟ್ರು ಎಲ್ಲರೂ ಇದಾಗ್ಬಿಡ್ತಾರೆ. ಇದಾಗದೇ ಇರೋದು ಬಿಡ್ತಾರೆ ಅಂದ್ಬಿಟ್ಟು, ನಾನು ಹೇಳಿದ ಹಾಗೇನೆ ಆ ನಿಯಮದಿಂದ 6 ತಿಂಗಳು ಮಾಡಿ ನಂಗೆ ರಾಮ ತೋರಿಸ್ಕೊಡ್ತೀನಿ ಅಂತಾರೆ. ಅವಾಗ ಜನರಿಗೆ ಒಂದು ಇದಾಗುತ್ತೆ, ಹೋಗೋದು 6 ತಿಂಗಳಲ್ಲೇ ಮಾಡೇ ಬೇಡ, 6 ತಿಂಗಳು ಅಂತ. ಹಿಂಗ್ ಹೇಳ್ಬಿಟ್ರೆ ಸಾಯೋವರೆಗೂ ಮಾಡ್ಬೇಕು ಅಂದ್ಬಿಟ್ರೆ ಕೈ ಮುಗಿದ್ಬಿಡ್ತಾರೆ. ಅಯ್ಯೋ ಇದು ನಮ್ಗೆ ಆಗ್ತಿರೋದು. ನಾಡಿಯಲ್ಲೂ ಅವರು ಒಬ್ರು ಇದಾಗ ಕೇಳಿದ್ದಕ್ಕೆ ಎಷ್ಟು ರಾಮ ಜಪ ಮಾಡ್ಬೇಕು, ಇದು ಮಾಡು, ಎಷ್ಟು ದಿವಸ ಮಾಡ್ಬೇಕು ಕೇಳಿದಕ್ಕೆ ತೋರಿಸ್ತೀನಿ ಅಂದ್ಬಿಟ್ರು. ಅವ್ರ ಕೈಯನ್ನು ಕೀಳಿಟ್ರು, ಇಲ್ಲಿ ಹೊಡಿತಿತ್ತು ಶ್ರೀರಾಮಜನ ಹಾಕೋದು. ಅದು ಅವರಿಗೆ ಸರಿ. ಆ ರೀತಿ ಮಾಡೋದಿದೆಯಲ್ಲ ಆ ಮಹಾತ್ಮನಿಗೆ ಸರಿ. ಅವ್ರು ಹೇಳೋದು ಇಷ್ಟು ಬೇಡ ಅನ್ನೋರು, ನೀವು ನನ್ನ ಹಾಗೆ ನಿಮಿಷಾರಣ್ಯಕ್ಕೆ ಹೋಗ್ಬೇಡಿ, ನನ್ನ ಹಾಗೆ ಉಪವಾಸ ಮಾಡಬೇಡಿ, ಯಾವ ಮನೆಯಲ್ಲೇ ಇರಿ, ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆಯಲ್ಲೇ ಇರಿ, ಆದ್ರೆ ಯಾರಿಗೂ ಪ್ರೇಮ ಕೊಡ್ಬೇಡಿ. ಪ್ರೇಮ ಅನ್ನೋದು ಅತ್ಯಮೂಲ್ಯವಾದ ವಸ್ತು. ಆದ್ರಿಂದ ಅದನ್ನ ಪರಮಾತ್ಮನಿಗೆ ಕೊಟ್ಟು ಪ್ರೇಮದಿಂದ ರಾಮನನ್ನ ಕರೀರಿ. ನಿಮ್ಮ ಇಷ್ಟವಾದ ಮಗುವನ್ನ ಪ್ರೀತಿಯಿಂದ ಹೇಗೆ ಕರಿತೀರೋ ಹಾಗೆ ರಾಮನನ್ನ ಪ್ರೀತಿಯಿಂದ ಕರೀರಿ ಅನ್ನೋದು. ಈ ಪ್ರೀತಿಯಿಂದ ಕರೆದು 6 ತಿಂಗಳು ಬಿಡದೆ ಮಾಡಿ ಅವಾಗ ನಿಮ್ಗೆ ರಾಮ ತೋರ್ದೆ ಹೋದ್ರೆ ನಾನು ತೋರಿಸ್ಕೊಡ್ತೀನಿ ಅಂತ ಹಂಗ್ ಬಂದ್ಬಿಟ್ಟು ಎಷ್ಟು ಧೈರ್ಯ ಬರುತ್ತೆ ಗೊತ್ತಾ, ಭರವಸೆ ಬರುತ್ತೆ ಗೊತ್ತಾ. ಅದು ಮಾಡೇ ಬೇಡ, ಏನೇ ಆಗಲಿ. ನೀವು ಯಾವ ಜೀವ ಅಂದ್ಬಿಟ್ರೆ ಸಾರ್ ನಮಸ್ಕಾರ ನಮ್ಗೆ, ಯಾಕೆ ನಾವು ಬರ್ತೀವಿ ಹೊಟ್ಟೋಗ್ಬಿಡ್ತಾರೆ. ಭಾಷೆಗಾರರು ಯಾಕೆ ಅಂದ್ರೆ ನೆಚ್ಕೊಳ್ಳೋ ಹಾಗಿಲ್ಲ ಅನ್ನೋಕೋಸ್ಕರ ಹಾಗೆ ಹೇಳಿದ್ರು. ನಾನು 1-2 ತಿಂಗಳು ಮಾಡಿದೆ ಆಯ್ತು, ನಾನು ಸ್ಟೇಬಲ್ ಆಗ್ಬಿಟ್ಟೆ, ಗೆದ್ಬಿಟ್ಟೆ ಹಾಗೆ ಅನ್ಕೋಬೇಡ. ನೀನ್ ನೆಚ್ಕೋಬೇಡ. ನಿನ್ ಮನಸ್ಸನ್ನ ತತ್ವಜ್ಞಾನ ಆಗುವವರೆಗೂ ನೀವು ನಂಬ್ಕೊಳ್ಳೋ ಹಾಗಿಲ್ಲ. ನನ್ನ ಇನ್ನೊಂದು ಡಿಸ್ಅಡ್ವಾಂಟೇಜ್ 6 ತಿಂಗಳು ಅಂದಾಗ ಇನ್ನೊಂದ್ ಕಡೆ ನಾನು 6 ತಿಂಗಳು ಮಾಡಿದೆ ಆದ್ರೂ ಏನೂ ಆಗಿಲ್ಲ, ಇದೆಲ್ಲ ಸುಮ್ಮನೆ ಏನೋ ಕಟ್ಟತ್ತೆ,
ಹಾವು ತಿರುಗ್ತಿರ್ತಾರೆ. ಅಲ್ಲ ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ ಮಹಾರಾಜರು, 6 ತಿಂಗಳು ಮಾಡಿದೆ ಅಂದ್ರೆ ನೋಡಪ್ಪ 6 ತಿಂಗಳು ನೀನು ಹೇಗ್ ಮಾಡ್ಬೇಕು ಕೇಳ್ತಾರೆ. ನೀನು ಎಷ್ಟೊತ್ತು ಮಾಡಿದೆ 6 ತಿಂಗಳು, ದಿನಕ್ಕೆ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, 6 ತಿಂಗಳು ಮಾಡುವಾಗ ಮಧ್ಯ ಮಧ್ಯೆ ಏನ್ ಕೇಳ್ಕೊಂಡೆ ರಾಮ ಹತ್ರ, ನಿನ್ ಮನಸ್ಸಿನ ಏನ್ ಭಾವನೆ ಬರ್ತಾ ಇತ್ತು, ಪ್ರಾಮಾಣಿಕವಾಗಿ ಹೇಳೋನು ಅವರು. ನೀನು ಏನ್ ಹೇಳಿದ, ಅವೊಬ್ಬ ಹೇಳಿದಂತೆ, ಹೌದು ನಮ್ಗೊಂದು ಕಾಗದ ಬಂತು ಮನೆಯಿಂದ, ಮನೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ, ಬೇಗ ಬನ್ನಿ ನೀವು ಅಂತ ನನ್ ಕಾಗದ ಬರೆದು, ಅಯ್ಯೋ ಏನ್ ಮಾಡಪ್ಪ ಈ ಕೂತಿ ಹೀಗಾಯ್ತಲ್ಲ ರಾಮ, ಇದನ್ನ ಪರಿಹಾರ ಮಾಡಪ್ಪ ಅಂತ ಹೇಳಿ ಕೇಳ್ಕೊಂಡ್ರಂತೆ. ಅದು ಕೇಳ್ಕೊಂಡ್ವಿ ಅಲ್ವ ರಾಮನ ಹತ್ರ. ಆಮೇಲೆ ಅದಕ್ಕೆ ಎಷ್ಟೋ ವಜಾ ಮಾಡ್ಬೇಕು, ಅದಕ್ಕೆ ಇದಕ್ಕೆ ಸೇರಿದ್ದಲ್ಲ. ಇನ್ನೊಂದ್ಸಲ ಬಂದಾಗ ಹುಷಾರ್ ಯಾರಿಗೂ ಅಂತ, ಅದಕ್ಕೆ ಹುಷಾರ್ ಮಾಡುದು ಕೇಳಿದೆ. ನೀವು ಯಾವ್ಯಾವುದಕ್ಕಾದ್ರೂ ರಾಮನ ಉಪಯೋಗಿಸ್ಕೊಂಡ್ಬಿಟ್ಟು ಅದು ರಾಮನ ಕಾಣಕ್ಕೂ ಅದನ್ನು ಎರಡಕ್ಕೆ ಮಾಡಕ್ ಬರಲ್ಲಪ್ಪ. ಕೋಳಿನ ನೀನು ಅಡಿಗೆಗೆ ಉಪಯೋಗಿಸಿದ್ಮೇಲೆ ಮತ್ತೆ ಮೊಟ್ಟೆಗೆ ಉಪಯೋಗಿಸಕ್ ಬರಲ್ಲಪ್ಪ. ಆಗ ನೀವು ಒಂದು ರಾಮನನ್ನ ನೀನು ಲೌಕಿಕ ಪ್ರಯೋಜನ ಬಳಸಿದ್ಮೇಲೆ ಮತ್ತೆ ಅವನ್ ಕಾಣಕ್ಕೂ ಅದನ್ನೇ ಬಳಸಕ್ ಬರಲ್ಲ. ಅದನ್ನ ಬಿಟ್ಟು ಮಾಡು. ಏನು ಪರೀಕ್ಷಾರ್ಸಕ್ ಬರುತ್ತೆ ನಿನಗೆ, ಏನೇನೋ ಆಪತ್ತುಗಳು ಕಷ್ಟಗಳು ತೊಂದರೆಗಳು ಬರುತ್ತವೆ. ಅದನ್ನ ನೀನು ವಿವೇಕದಿಂದ ಗೆಲ್ಲಬೇಕೆ ಹೊರತು ಅದನ್ನ ರಾಮನ ಉಪಯೋಗಿಸ್ಕೊಂಡು ಸಣ್ಣ ಸಣ್ಣ ಸಮಸ್ಯೆಗೂ ರಾಮನ ಉಪಯೋಗಿಸ್ಕೊಂಡು ಬಗೆಹರಿಸ್ಕೊಂಡ್ರೆ ನಿನ್ನ ಶಕ್ತಿ ಎಲ್ಲ ವ್ಯಯ ಆಗ್ಬಿಡುತ್ತೆ. ಪರೀಕ್ಷಾರ್ಥವೂ ಹಾಗೆ ಬರುತ್ತೆ. ಅಲ್ಲಿ ಧೈರ್ಯವಾಗಿದ್ದು ಫೇಸ್ ಮಾಡಿ, ಏನಾದ್ರೂ ಪರವಾಗಿಲ್ಲ, ನಂಗೆ ರಾಮನೇ ಗತಿ, ಅವನೇ ಇದು, ಅವನ ಸಂಕಲ್ಪದಂತೆ ಹಂಗಾಗ್ಬೇಕು ಅಂತಿದ್ರೆ ಆಗ್ಲಿ, ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ನಿರಾಳ ಮನಸ್ಕನಾಗಿ ರಾಮನನ್ನೇ ಚಿಂತಿಸ್ತಾ ಇದ್ರೆ ಮಹಾರಾಜ ಹೇಳೋದು ಆಗೋದೇನು ಆಶ್ಚರ್ಯ ಇಲ್ಲ. ಕಷ್ಟದ 6 ತಿಂಗಳು ಹಿಡಿಸೋದು ಮನಸ್ಸನ್ನ. 6 ತಿಂಗಳ ಕಾಲ ದಿನ 8 ರಿಂದ 10 ಗಂಟೆ ಕಾಲ ನಾನು ರಾಮಸ್ಮರಣೆ ಮಾಡ್ತೀನಿ, ಜಪ ಮಾಡ್ತೀನಿ ಅಂದ್ರೆ ಹುಡುಗಾಟ 10 ಗಂಟೆ ಕಾಲ ಮಾಡೋದು. ಒಂದ್ ವಾರ 10 ದಿವಸ ಹೇಗೋ ಬಲ ಮಾಡ್ಬೋದು. ಆಮೇಲೆ 12ನೇ ದಿವಸಕ್ಕೆ ಬರೀ ಆಕಳಿಕೆ ಬರ್ತಾ ಇರುತ್ತೆ. ಆಕಳಿಕೆ ತೂಕಳಿಕೆ ವಿಕ್ಷೇಪ, ಬೇಜಾರು. ಇನ್ನು ಈ ಕರ್ಣ ಪಿಶಾಚಿ ಇದೆಯಲ್ಲ ಮೊಬೈಲು, ಗಾಯ ಕೂಕೋತಾ ಇರುತ್ತೆ. ಯಾರು ಮಾಡ್ತಿದ್ದಾರೋ ಏನಾಗಿದ್ದೋ ಅದನ್ನ ಬೇರೆ. ಮೊಬೈಲ್ ಬಿಡೋವರೆಗೂ ತತ್ವಜ್ಞಾನ ಆಗಲ್ಲ. ಯಾರಿಗೆ ಮೊಬೈಲ್ ಇದೆಯೋ ಖಂಡಿತ ಒಂದು ತತ್ವಜ್ಞಾನ ಆಗಲ್ಲ. ಮಹಾಪಿಶಾಚಿ ಮೊಬೈಲ್ ಅದು. ಅಂತ ಪಿಶಾಚಿ ಇನ್ನೊಂದು ಇಲ್ಲೇ ಇಲ್ಲ. ಅದು 6 ತಿಂಗಳಾಗಲಿ ಸಂವತ್ಸರವಾಗಲಿ ಅಲ್ಲ, ಆ ಸತತ ನಿತ್ಯಶಾಲ ಪದ ಏನ್ ಹೇಳ್ತಿದೆ ಅಂದ್ರೆ, ಯಾವ ಜೀವ ಬದುಕಿರುವವರೆಗೂ ಕೂಡ ನಿರಂತರವಾಗಿ ನನ್ನನ್ನ ಯಾರು ಸ್ಮರಿಸುತ್ತಾರೋ ಅದು ನೈರಂತರ್ಯ ಸ್ಮರಣೆಯಲ್ಲಿ ಪ್ರೇಮ ಇದ್ದೇ ಇರುತ್ತೆ. ಪ್ರೇಮ ಇಲ್ಲದೆ ಹೋಗಿ ನಿರಂತರ ಸ್ಮರಣೆ ಮಾಡಕ್ ಆಗಲ್ಲ. ಕೆಲವೊಮ್ಮೆ ಇದಾಗುತ್ತೆ. ಇವಾಗ ಪುತ್ರ ಶೋಕ ಆದಾಗ, ಮಗ ಹೋದಾಗ ನಿರಂತರವಾಗಿ ಮನಸ್ಸು ಅದರಲ್ಲೇ ಇರುತ್ತೆ. ಆದ್ರೆ ಆ ಚಿಂತನೆಗೆ ಮಗ ವಾಪಸ್ ಬರೋದಿಲ್ಲ, ಅದಕ್ಕೆ ಪುಣ್ಯ ಪ್ರಾಪ್ತಿ ಇಲ್ಲ. ಅಲ್ಲ, ಆ ಪ್ರೇಮದ ವಿಯೋಗದಿಂದ ಅದು ಬಂದ ಚಿಂತನೆ ಅದು ಪ್ರೇಮ ಇದಾಗಿದೆ. ಚಿಂತನೆ ಮಾಡೋ ಪ್ರೇಮ ಇಲ್ಲ. ಪ್ರೇಮಕ್ಕೆ ಆಸ್ಪದ ವಸ್ತು ಹೋಯ್ತಲ್ಲ, ಶೋಕದಿಂದ ಚಿಂತನೆ ಅದು. ಪ್ರೇಮಕ್ಕೆ ಆಸ್ಪದವಾದ ವಸ್ತು ಮರೆಯಾಯ್ತಲ್ಲ ಅಂತ ಹೇಳಿ ಶೋಕ ಆವರಿಸ್ಕೊಂಡ್ಬಿಟ್ಟು ಆ ಶೋಕಕ್ಕೆ ಪಕ್ಕಾಗಿ ಇವನು ಅಧೀನನಾಗಿ ಚಿಂತಿಸ್ತಾ ಇರ್ತಾನೆ. ಆ ಚಿಂತನೆ ಇಹಕ್ಕೂ ಇಲ್ಲ ಪರಕ್ಕೂ ಇಲ್ಲ. ಮತ್ತೆ ಆ ಮಗ ಬರೋದು ಇಲ್ಲ, ಅದರಿಂದ ಹೋದ ಮಗ ಬರೋದಿಲ್ಲ, ಅದನ್ನ ಪುಣ್ಯ ಪ್ರಾಪ್ತಿಯೂ ಇಲ್ಲ, ಯಾವ ಕಷ್ಟ ಪರಿಹಾರವೂ ಆಗಲ್ಲ. ಪಾಪದ ಫಲ ಅದು. ಅಲ್ಲಿ ಗೆಲ್ಬೇಕು. ಅಂತಹ ಬಂದಾಗಲೂ ರಾಮ ಕೊಟ್ಟಿದ್ದ ನೋಡ್ಕೊಂತ, ಅವನ ವಸ್ತು ಅವನು ತಗೊಂಡಿದ್ದಾನೆ, ಅವನು ಆ ನೋಡ್ಕೊಳ್ಳೋಕೆ ಜವಾಬ್ದಾರಿ ತಪ್ಪು ನನಗೆ. ನಿರಾಳವಾಗಿ ರಾಮನ ಸ್ಮರಣೆ ಮಾಡ್ಬೇಕು. ಅಲ್ಲೂ ಆ ವಿವೇಕ ತಂದ್ಕೋಬೇಕು. ನಂದು ಅಲ್ಲೇ ಅಲ್ಲ, ನಂದು ಆಗೇ ಇರ್ಲಿಲ್ಲ, ತಪ್ಪು ಕಲ್ಪನೆಯಿಂದ ನಂದು ದೂರ್ಕೊಂಡ್ಬಿಟ್ಟಿದ್ದೆ. ಇದು ರಾಮ ಅವನದನ್ನ ನೋಡ್ಕೋಪ ಅಂತ ಕೊಟ್ಟಿದ್ದ, ನ್ಯಾಸವಾಗಿಟ್ಟಿದ್ದ. ನ್ಯಾಸವಾಗಿಟ್ಟಿದ್ದನ್ನ ಹೇಗೆ ನೋಡ್ಕೋಬೇಕು ನಾವು? ರಾಮಂದು ನೋಡ್ಕೋಬೇಕು. ಪ್ರೇಮ ರಾಮನ ಮೇಲೆ ಇಡಬೇಕು. ರಾಮನಿಗಾಗಿ ಅವನು ಪ್ರೇಮಿಸ್ಬೇಕೇ ಹೊರತು ಅವನಿಗಾಗಿ ಅವನು ಪ್ರೇಮಿಸ್ಬೇಕು. ಅವಾಗ ಅವನು ಹೋದು ದುಃಖ ಆಗಲ್ಲ. ಅವನನ್ನ ನನ್ನವನು ಅಂದ್ಕೊಂಡು ಪ್ರೇಮಿಸ್ತಾ ಹೋದ್ರೆ ದುಃಖ ಆಗೇ ಆಗುತ್ತೆ. ಕಷ್ಟ ಇದು. ಪ್ರವಚನ ಮಾಡುವಷ್ಟು ಸುಲಭ ಅಲ್ಲ ಇದು. ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಅಭ್ಯಾಸ ಮಾಡ್ತಾ 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 ಆಗತ್ತೆ. ತಸ್ಯ ಯೋಗಿನಃ ಅಹಂ ಸುಲಭಃ ಸುಖೇನ ಲಭ್ಯಃ ಹೇ ಪಾರ್ಥ ನಿತ್ಯಯುಕ್ತಸ್ಯ ಸದಾ ಸಮಾಹಿತ ಚಿತ್ತಸ್ಯ ಯೋಗಿನಃ. ಆ ಯೋಗಿಗೆ ನಾನು ಸುಲಭ. ಸು ಅಂದ್ರೆ ಸುಖೇನ,
ಲಭಾನ ಲಭ್ಯ, ಅದು ಸುಲಭವಾಗಿ ಸಿಕ್ತಿ ನಾನು ಒಂದ, ಸಿಕ್ಕವನೇ ಸಿಕ್ಕಿದವಂತ ಆಗ್ತಾರೆ. ಎಲ್ಲ ಸಿಕ್ಕಿದ್ದು ಇದೆಯಲ್ಲ ಅಷ್ಟು ಕಲ್ಪನೆ. ದುಡ್ಡು ಸಿಕ್ಕಿದ್ದಿರ್ಬೋದು, ಅಧಿಕಾರ ಇರ್ಬೋದು, ಕೀರ್ತಿ ಇರ್ಬೋದು, ಏನೇನೇ ಬಾಹ್ಯವಾಗಿ ಸಿಕ್ಕಿದ್ರು ಕೂಡ ಆ ಸಿಕ್ತು ಅಷ್ಟು ಕಲ್ಪನೆಯೇ. ಇಲ್ಲಿ ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ ಅನ್ಕೊಂಡು ಒದ್ದಾಡ್ತಾ ಆಮೇಲೆ ಸಿಕ್ಕಿದ್ದೇ ಗೊತ್ತಾಗಿ ಸಿಕ್ಕಿದಂತಾಗುತ್ತಲ್ಲ, ಅದು ಪರಮಾರ್ಥವಾದ ಸಿಕ್ಕಿದ್ದು. ಅಲ್ಲಿ ನಿಜವಾದ ನೆಮ್ಮದಿ, ಆನಂದ, ಸುಖ ಅಲ್ಲೇ. ಯಾಕಂದ್ರೆ ಸತ್ಯ ಅದು ಒಂದೇ, ಇನ್ನೊಂದು ಸತ್ಯ ಇಲ್ವೇ ಇಲ್ಲ. ಸತ್ಯದಲ್ಲಿ ಪ್ರೇಮ ಇರಬೇಕು, ಸತ್ಯದಲ್ಲಿ ಸುಖ ಕಾಣಬೇಕು. ಅದು ಮನುಷ್ಯ ಜೀವನದ ಸಾರ್ಥಕಿದೆ. ಸತ್ಯದಲ್ಲಿ ಪ್ರೇಮ ಬರೋಲ್ಲ, ಸತ್ಯದಲ್ಲಿ ಸುಖ ಅನುಭವಿಸಬೇಕು. ಸುಳ್ಳಲ್ಲಿ ಸುಖ ಅನುಭವಿಸ್ತಾರೆ. ಸುಳ್ಳಲ್ಲಿ ಸುಖ ಅನುಭವಿಸೋರು ಅವರು ಒದಿಸ್ಕೊಳ್ತಾರೆ, ಅವ್ರಿಗೆ ದುಃಖ ಆಗೇ ಆಗುತ್ತೆ. ಸುಳ್ಳನ್ನು ನೆಚ್ಚುತ್ತ ಕೊಳೆಯಬೇಡಿರಿ ಅಂತ ಹಾಳು ಮಾಡಿದ್ದಾರೆ. ಸುಳ್ಳಿನ ಜಗವಿದು, ಸುಳ್ಳಿನ ಸಂತೆಯು, ಸುಳ್ಳಿಗೆ ನೆಚ್ಚುತ್ತ ಕೊಳೆಯಬೇಡಿ, ಸುಳ್ಳನ್ನು ನೆಚ್ಚುತ್ತ ಕೊಳಿತಾರೆ ನಿಮಗೆ ದುಃಖದ ಗಂಟು ಮರೆಯದಿರಿ ಅಂತ ಏನೋ ಬರೋದು. ತುಂಬಾ ಚೆನ್ನಾಗಿದೆ ಹಾಡು. ಅಧ್ಯಾತ್ಮ ಗೀತಾವಳಿ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಹೋಗಿ. ಅಧ್ಯಾತ್ಮ ಗೀತಾವಳಿಯಲ್ಲಿ ಅಲ್ಲಿ ಇವಾಗ ಕೆಲವು ಮೀನಿಂಗು ಕೊಟ್ಟಿದ್ದಾರೆ, ಅರ್ಥನೂ ಕೊಟ್ಟಿದ್ದಾರೆ. ಎಲ್ಲ ಪ್ರಸ್ಥಾಂತ ಭಾಷೆಯ ಅರ್ಥವನ್ನೇ ಬಿಟ್ಟಿದ್ದಾರೆ. ಪುರಂದರದಾಸರ ಕಥೆಗೂ ಸ್ವಾಮಿದು ತುಂಬಾ ಇರುತ್ತೆ ಅರ್ಥ. ಆ ಯೋಗಿಗೆ ಇಲ್ಲಿ ಪ್ರಾರ್ಥನೆ, ನಾನು ಸುಲಭವಾಗಿ ಸಿಗುತ್ತೇನೆ, ಅವನು ನಿತ್ಯಯುಕ್ತನು. ಯುಕ್ತ ಅಂದ್ರೆ ಸಮಾಧಾನ ಮನಸ್ಕ ಅಂತ. ಯಾವಾಗಲೂ ಸಮಾಧಾನಗೊಂಡ ಚಿತ್ತವುಳ್ಳವನಾದ ಆ ಯೋಗಿಗೆ ನಾನು ಸ್ವರೂಪದಿಂದ ಅನುಭವದಿಂದ ಕಂಡುಕೊಂಡವನಾಗಿ ಇರ್ತೀನಿ. ಆ ತಮಾಷೆ ಏನಂದ್ರೆ, ಆ ಕಂಡುಕೊಂಡ ಯೋಗಿ ಪ್ರಪಂಚದವರಿಗೆ ಅರ್ಥವೇ ಆಗಲ್ಲ. ಕಂಡುಕೊಂಡಿದ್ದಾನೆ ಅಂತ ಗೊತ್ತಾಗಲ್ಲ, ಏನ್ ಮಾಡಿದ್ರು ಗೊತ್ತಾಗಲ್ಲ. ಭಗವಂತ ಹೇಗೆ ಗೊತ್ತಾಗಲ್ವೋ, ಭಗವಂತನ ಕಂಡುಕೊಂಡ ಯೋಗಿಗಳು ಜಗತ್ತಿಗೆ ಗೊತ್ತಾಗಲ್ಲ. ತಮಾಷೆ ಅದು. ಭಗವಂತ ಹೇಗೆ ಜಗತ್ತಿಗೆ ಕಾಣಲ್ವೋ, ಗೊತ್ತಾಗಲ್ವೋ, ಅರ್ಥವಾಗಲ್ವೋ, ಅವನ್ನ ಕಂಡುಕೊಂಡ ಯೋಗಿಗಳು ಅವನ್ನ ಮುಗಿರ್ತಾರಲ್ಲ, ಅವರು ಕೂಡ ಲೋಕದವರಿಗೆ ಇದು ನಂಜ ಭಾಗವತ ಪುಸ್ತಕ ಕೊಟ್ಟು ಹೋದ. ನೆನ್ನೆ ಒಂದು ಹೊಸ ಅಡಿಷನ್ ಪುಸ್ತಕ ಪ್ರಿಂಟ್ ಮಾಡಿದೆ. ಲಕ್ಷ್ಮೀಶ ಬಂದಿದ್ದ, ನಾಡಿದ್ದು ಅದ್ರ ಪ್ರವಚನ ನಂದೆ. ನಾನು ನೋಡೇ ಇರ್ಲಿ ಪುಸ್ತಕನ. ಅದ್ಮೇಲೆ ಪ್ರವಚನ ಮಾಡ್ಬೇಕು ಅಂದ್ರೆ ನಾನು ಪುಸ್ತಕನೇ ನೋಡಿಲ್ಲ, ಕೊಡೋ ನನಗೆ ಗೊತ್ತಿಲ್ಲ, ತಂದು ಕೊಡ್ತೀನಿ ಇಂದ. ಸುಮ್ಮನೆ ಅದನ್ನ ನೋಡಿದೆ. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಯಾವ ಪ್ರಕ್ರಿಯೆ ಇಲ್ಲ, ಕಾರ್ಯಕಾರಣ ಪ್ರಕ್ರಿಯೆ, ವ್ಯವಸ್ಥಾತ ಪ್ರಕ್ರಿಯೆ, ಒಂದು ಪ್ರಕ್ರಿಯೆ ಇಲ್ಲ. ಬರೀ ಸಂತರ ಕಥೆ ಮತ್ತೆ ಸಾಧನೆ ವಿಚಾರ, ಈ ವಿಚಾರ. ಅದು ವೇದಾಂತ ವಿಚಾರವೇ. ಅದೊಂದು ಒಂದು ರೀತಿ ಓದ್ತಾ ಇರೋರಿಗೆ ಅದು ಬೇಜಾರಾಗಲ್ಲ. ತುಂಬಾ ಕಥೆಗಳಿದೆ. ಶಿಷ್ಯರು ಬಹಳ ಭಾವನಾತ್ಮಕವಾಗಿ ಬರ್ಕೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ಅದನ್ನ ಓದಿದಾಗ ರಸಾಸ್ವಾದ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಪುಸ್ತಕ, 400 ಪೇಜ್ ಇದೆ. 400 ಪೇಜ್ ಇದೆ. ಅಂದ್ರೆ ಒಂದು 30 ವರ್ಷದ ಮ್ಯಾಗಝೀನ್ ಅಲ್ಲಿ ಅವರು ಲೇಖನ ಕೊಟ್ಟಿದ್ದೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಪುಸ್ತಕ ಮಾಡಿದ್ದಾರೆ. ನಂಜ ಭಾಗವತರು ಅಂತ. ನಮ್ಮ ಸ್ವಾಮಿಗಿಂತ 12 ವರ್ಷ ಆಮೇಲೆ ಹುಟ್ಟಿದವರು. ಸ್ವಾಮಿಗಿಂತ 10 ವರ್ಷ ಮುಂಚೆ ಹೋದ್ರು. ಸ್ವಾಮಿ 96 ವರ್ಷ ಇದ್ರು, ಅವ್ರು 76 ವರ್ಷ ಇದ್ರು. ಆದ್ರೆ ಇಷ್ಟು ಅವರು ಈ ಜೀವನ ತುಂಬಾ ಕಷ್ಟಪಟ್ಟಿದೆ, ಬಹಳ ಇದು ಮಾಡಿದ್ದಾರೆ. ಅದು ಎಷ್ಟು ಭಕ್ತರು ಅಂದ್ರೆ, ನಮ್ಮ ಅಣ್ಣ 1951ರಿಂದ 59 ಹೊಳೆ ಸಿಗುದಲೇ ಇದ್ದ. ಅವಾಗ ಬರ್ತಿದ್ದಂತೆ ಅವರು. ಆ 53, 54 ಅಥವಾ 54, 50 ಸ್ವಾಮಿಗಳಿಗೂ ಅವರು ಬಹಳ ನಿಕಟವಾದ ಇದು, ಬಹಳ ಭಕ್ತರು. ಅವರಿಗೆ ಭಜನೆ ಅಂದ್ರೆ ಬಹಳ ಇಷ್ಟ. ಒಂದು ಏಕಾದಶಿ ದಿವಸ ನಮ್ಮ ಅಣ್ಣನೂ ಅಲ್ಲೇ ಇದ್ದಂತೆ. ಅವಾಗ ರಾಮು ಇವತ್ತು ಏಕಾದಶಿ ಭಜನೆ ಮಾಡೋಣ, 4-5 ಮಂಜಿಯ ಸ್ವಾಮಿಗಳು ಸ್ವಲ್ಪ ಹೊತ್ತಿದ್ದಂತೆ. ಅವರು 9:30 ಉಪಹಾರ ಮಾಡ್ತಿದ್ರು, ಮಧ್ಯಾಹ್ನ ಮಾಡ್ತಾರೆ, ರಾತ್ರಿ ಅವ್ನು ಹಾಲು ಹಣ್ಣು ತಿಂದಿದ್ದಾರೆ. ಭಜನೆ 9-9:30 ಶುರು ಮಾಡಿದ್ರೆ ಬೆಳಗಿನ 5 ಗಂಟೆವರೆಗೂ ಭಜನೆ ಮಾಡಿದ್ದಾರೆ. ಕುಣಿತಿದ್ರಂತೆ ಅವರು. ಅವರಿಗೆ ಗೊತ್ತೇ ಆಗಿಲ್ಲ ಬೆಳಕರಿತು. 5 ಗಂಟೆ ಬೆಳಕರಿತು, ಅದು ಬೆಳಕರಿತ ಹೋಗೋಣ, ಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ತುಂಬಾ ಒಳ್ಳೆ, ಬಹಳ ಸಾತ್ವಿಕರು, ತುಂಬಾ ಭಗವದ್ಭಕ್ತರು. ಒಳ್ಳೊಳ್ಳೆ ಲೇಖನ ಕೊಟ್ಟಿದ್ದಾರೆ ಅವ್ರೇ. ನಮ್ಮ ಸ್ವಾಮಿಗಳ ಜೊತೆ ತುಂಬಾ ವೇದಾಂತ ವಿಚಾರವನ್ನ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಸ್ವಾಮಿಗಳೇ ಗುರುಗಳು ಅವರಿಗೆ. ಎಲ್ಲ ಇದೆ ಪುಸ್ತಕ.
ಆ, ಯಾವಾಗಲೂ ಕೂಡಿಕೊಂಡ ಚಿತ್ತವುಳ್ಳವನಾದ ಯೋಗಿಗೆ ನಾನು ಸುಲಭವಾಗಿ ಸಿಗುತ್ತೇನೆ, ಬಲು ಬೇಗನೆ. ಅದು ಸುಲಭವಾಗಿ ಅನ್ನೋದ್ರಲ್ಲಿ ಕಾಲದಲ್ಲಿ ಅಲ್ಪ ಕಾಲದಲ್ಲಿ ದೊರಿತೀನಿ ಅಂತ ಅರ್ಥ. ಸುಲಭಕ್ಕೆ ಪ್ರಯಾಸ ಸುಲಭ ಅಂತಲ್ಲ, ಕಾಲವೂ ಡ್ಯೂರೇಷನ್ ಕಮ್ಮಿ, ಆಯಾಸವೂ ಕಮ್ಮಿ ಸಿಗೋದಕ್ಕೆ. ನಿಮ್ಗೆ ಬಾಹ್ಯ ವಿಷಯದ ಲಾಭ ಇದೆಯಲ್ಲ, ಅದಕ್ಕೆ ಸಮಯವೂ ಜಾಸ್ತಿ ತಗೊಳತ್ತೆ, ಆಯಾಸವೂ ಜಾಸ್ತಿ ಆಗತ್ತೆ. ನಮ್ಗೆ ಅದು ಆದೊಂದು ಅನ್ಸಲ್ಲ. ಅಲ್ಲಿ ಇಷ್ಟು ಕಷ್ಟಪಟ್ಟೆ ಅಂತ. ಇಲ್ಲಿ ಆಯಾಸ ಕಮ್ಮಿಯಾಗಿ ಬೇಗ ಸಿಗ್ತಾನೆ ಅಂದ್ರು, ಇದು ಆ ರುಚಿಯೇ ಬರಲ್ಲಪ್ಪ. ಅಧ್ಯಾತ್ಮ ವಿಷಯದ ರುಚಿಯ ಜನರಿಗಂತೂ ಬಹಳ ಬೋಗು. ನಮ್ಮ ಮಾವನ ಮಗ ಅವರಲ್ಲ, ಹೋಗೋ ಮಾರಾಯ ಬೇಜಾರುಗಳಿದೆ ಅಂತ ಬೇರೆ ಅಂತ ಇದೆಯಾ, ಬಹಳ ದುಡ್ಡಿನ ಬಹಳ ಆಸಕ್ತಿ, ದುಡ್ಡಿನ ಬಗ್ಗೆ ಆಸಕ್ತಿಯಿಂದ ಅಸಾಧ್ಯ. ಅವರು ವೇದಾಂತ ಹೋದ್ರೆ ದುಡ್ಡು ಬರುತ್ತೆ, ದುಡ್ಡು ಸಿಗುತ್ತೆ, ಅದೇನು ಶಕ್ತಿ ಇದೆ ವೇದಾಂತಕ್ಕೆ. ಹಂಗ ವೇದಾಂತ ದುಡ್ಡು ನೋಡ್ತೀಯಲ್ಲ, ಎಂತಾನ ಮನುಷ್ಯ ನೀನು ಅಂತ ಅಂತೀನಿ ನಾನು. ಇಲ್ಲ, ನಾನು ನೋಡ್ತೀನಿ. ನಮ್ಮ ಅಣ್ಣ ಯಾಕೆ ಗೊತ್ತೇನೋ, ವೇದಾಂತ ಓದೋರು ದುಡ್ಡನ್ನ ಭೋಗ ಖರ್ಚು ಮಾಡಲ್ಲ, ದುಡ್ಡು ಬಂದು ಹಂಗೆ ಉಳಿಯುತ್ತೆ, ಹಂಗಾಗಿ ತುಂಬಾ ದುಡ್ಡು ನಿಂಗೆ ಅನ್ಸುತ್ತೆ ಅಷ್ಟೇ. ಯಾರು ಭೋಗಾಸಕ್ತರೋ ಅವ್ರಿಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಭೋಗಕ್ಕೆ ದುಡ್ಡು ಬೇಕಲ್ಲ, ಹಾಗಾಗಿ ಇವಾಗ ದುಡ್ಡು ಇಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಇವರಿಗೆ ದುಡ್ಡು ಖರ್ಚಾಗದೆ ಇದ್ದಾಗ ಬಂದ್ ದುಡ್ಡು ಹಾಗೆ ಇರುತ್ತಲ್ಲ, ಸಿಕ್ಕಾಪಟ್ಟೆ ದುಡ್ಡಿದೆ ಅವ್ರ ಹತ್ರ ಅಂತ ಅನ್ಸುತ್ತೆ. ಅವನು ವೇದಾಂತ ಓದಿ ದುಡ್ಡು ಬರುತ್ತೆ, ಅದಕ್ಕಾದ್ರೂ ವೇದಾಂತ ಓದ್ಬೇಕು ಅಂತ. ಇವು ಎಂತ ಅನ್ಯಾಯ ಇದು, ಅಷ್ಟು ದೊಡ್ಡ ಪರಮಾತ್ಮ ವಿಚಾರ ದುಡ್ಡಿಗೆ ವಿನಿಯೋಗಿಸೋದು. ಆ ದುಡ್ಡಿನ ವಾಸನೆ ಭಾರಿ ಚೂರು ಆಶ್ಚರ್ಯ ಆಗುತ್ತೆ. ಇವು ಕೆಲವು ಭೋಗ, ಇವಾಗ ತಿನ್ನುವ ವಯಸ್ಸಲ್ಲಿ ತಿನ್ನುವ ಆ ಚಪಲ ಇರುತ್ತೆ, ಆ ಸ್ತ್ರೀ ಚಪಲ ಆ ವಯಸ್ಸಲ್ಲಿ ಇರುತ್ತೆ. ಆ ದುಡ್ಡಿನ ಚಪಲ ಇದೆಯಲ್ಲ, ದರಿದ್ರ 70, 80, 90 ಹೋಗೋದೇ ಇಲ್ಲ. ಆ ಕೀ ಜನವಾರದಲ್ಲೇ ಇರುತ್ತೆ, ಆ ಗಾಡ್ರೇಜ್ ಕೀ ಜನವಾರ ಕಂಡುಕೊಂಡಿರುತ್ತೆ ಹೊರತು ಹೋಗೋದೇ ಇಲ್ಲ. ಅದು ಭಾಳ ದುಡ್ಡಿನ ವ್ಯಾಮೋಹ. ಯತ ಏವಂ ಅತಃ ಅನನ್ಯಚೇತ ಸನ್ ಮಯಿ ಸದಾ ಸಮಾಹಿತೋ ಭವೇತ್. ಇದು ಈ ಶ್ಲೋಕದ ತಾತ್ಪರ್ಯ ಅರ್ಥ. ಈ ರೀತಿ ಇರೋದ್ರಿಂದ ಬಿಡದೆ ಬಹಳ ಕಾಲ ನನ್ನನ್ನ ಸ್ಮರಣೆ ಮಾಡೋಣದ್ರಿಂದ ನಾನು ಸಿಗ್ತೀನಿ ಅಂತ. ಆದ್ದರಿಂದ ಏನಪ್ಪ ಇಲ್ಲಿ ಉಪದೇಶ ಮಾಡ್ತಿದ್ದಾನೆ ಪರಮಾತ್ಮ ಅಂತ ಕೇಳಿದ್ರೆ, ಯಾವಾಗಲೂ ಪರಮಾತ್ಮನಲ್ಲಿ ಸಮಾಹಿತನಾದ ಮನಸ್ಕರಾದವನಾಗಿರಬೇಕು. ಮಯಿ ಸದಾ ಸಮಾಹಿತೋ ಭವೇ, ಮಯಿ ವಾಸುದೇವೇ ಪರಮೇಶ್ವರೇ ಸದಾ ದೀರ್ಘಕಾಲ ಸಮಾಹಿತ ಚಿತ್ತೋ ಭವೇ, ಸಮಾಧಾನ ಮನಸ್ಕರ ಯಾವಾಗ ಒಟ್ಟು ಬೇರೆದನ್ನ ಬಿಡ್ಬೇಕು, ಬಿಟ್ರೇನೆ ಸಮಾಧಾನ ಆಗ್ಬಿಡುತ್ತೆ. ಎರಡಲ್ಲ ವ್ಯಾಪಾರ, ಭಗವಂತ ಸಮಾಧಾನ ಇಡುವುದು ಒಂದ್ ಕಡೆಯಿಂದ, ಬಾಕಿ ಪ್ರಪಂಚ ಎಲ್ಲ ಬಿಡಿ ಇನ್ನೊಂದ್ ಕಡೆಯಿಂದ. ಒಂದನ್ನೇ ಎರಡು ಕಡೆಯಿಂದ ಹೇಳ್ತಿರೋದು. ಈಗ ಬಿಟ್ಬಿಟ್ಟು ಪ್ರೇಮ ಆಕೆ ಉರ್ತಾ ಹೋಗುತ್ತೆ, ಈಗ ಉರ್ಕೊಂಡು ಹೋಗ್ತಾ ಇರೋ ಪ್ರೇಮ ಅದನ್ನ ಬಿಟ್ಕೊಂಡು ಹೋಗುತ್ತೆ. ಫಲ ಒಂದೇ. ಭಗವಂತನ ಕಡೆ ತಿರುಗಿದ್ರು ವೈರಾಗ್ಯ ಬರುತ್ತೆ, ವೈರಾಗ್ಯ ತಂದ್ಕೊಂಡ್ರು ಭಗವತ್ ಪ್ರೇಮ ಬರುತ್ತೆ. ಅನನ್ಯ ಚೇತಸ್ಕರಾಗಿ ವಾಸುದೇವ ಭಗವಂತನಲ್ಲಿಯೇ ಯಾವಾಗಲೂ ಇರುವುದು ನಾವು. ತವ ಸೌಲಭ್ಯ ಕಿಂಶಾದಿ ಉಚ್ಯತೆ ಶೃಣು ತತ್ ಮಮ ಸೌಲಭ್ಯನ ಯದ್ಭವತಿ. ಆಯ್ತು, ಸುಲಭವಾಗಿ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ. ಅದರಿಂದ ಏನಾಯ್ತು, ನೀನ್ ಸಿಕ್ಕಿಬಿಟ್ಟೆ, ಹೊಟ್ಟೆ ತುಂಬತ್ತಾ, ಬರ್ತಲ್ಲ ನೀಗತ್ತಾ, ಅಥವಾ ರೋಗ ರುಜಿನ ಅಂತ ಹೋಗ್ಬಿಡತ್ತಾ, ಅದು ಮಕ್ಕಳಾಗದೆ ಇದ್ರೆ ಮಕ್ಕಳಾಗತ್ತಾ, ಇದೇ ಪ್ರಯೋಜನ ಅಂತ ತಿಳ್ಕೊಬಿಡಿಯ ಲೋಕದವರು. ಪ್ರಯೋಜನ ಅಂದ್ರೆ ಏನು, ಹೊಟ್ಟೆ ತುಂಬಬೇಕು, ಜೀವನ ಸುಗಮವಾಗಿ ನಡಿಬೇಕು, ದುಡ್ಡು ಸಿಗಬೇಕು, ರೋಗ ರುಜಿನ ಇರಬಾರ್ದು, ಅಧಿಕಾರ ಸಿಗಬೇಕು, ಮಕ್ಕಳಾಗಬೇಕು. ಇದು ಪ್ರಯೋಜನ ಯಾರು ಹೇಳಿದ್ರು ಕೇಳ್ತಾ ಗೊತ್ತಿಲ್ಲ, ಅದು ಪ್ರಯೋಜನ ಅನ್ಕೊಂಡಿದ್ದಾರೆ. ಅದಲ್ಲ, ನನ್ನ ಸೌಲಭ್ಯದಿಂದ ಏನಾಗತ್ತೆ ಕೇಳ್ತಿದ್ಯಾ, ಹೇಳ್ತೀನಿ ಕೇಳು. ಏನಾಗತ್ತೆ ನನ್ನನ್ನು ಕಳ್ಕೊಂಡ್ರೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನ ಆಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಪರಮಾಂ ಗತಾಃ. ಪರಮಾತ್ಮ
ಈ ಪ್ರಪಂಚಕ್ಕೆ ಒಂದು ಬೋರ್ಡ್ ಹಾಕ್ತಾ ಇದ್ದಾನೆ. ಪ್ರಪಂಚಕ್ಕೆ ಒಂದು ಬೋರ್ಡು. ಏನ್ ಬೋರ್ಡು? ದುಃಖಾಲಯಂ ಅಶಾಶ್ವತಂ ಅಂತ ಬೋರ್ಡು. ದುಃಖಾಲಯ ಅಂತ ಬೋರ್ಡ್ ಹಾಕಿದ್ಮೇಲೆ ನಾವಿಲ್ಲಿ ಸುಖ ಹುಡುಕಬಹುದಾ? ಮೊದಲನೇ ಪ್ರಶ್ನೆ. ಅಶಾಶ್ವತ ಅಂತ ಬೋರ್ಡ್ ಹಾಕಿದ್ಮೇಲೆ ಇಲ್ಲಿ ಶಾಶ್ವತ ಪರಮಟ ಇರ್ತಿ ನಾವು ಅಂದ್ಕೋಬಹುದಾ? ಚಿಕಿತ್ಸಾಲಯ ಅಂತ ಬೋರ್ಡ್ ಹಾಕಿದ್ದಾನೆ, ಅಲ್ಲಿ ಅಕ್ಕಿ ಕೊಡಿ, ಸಕ್ಕರೆ ಕೊಡಿ, ಬೇಳೆ ಕೊಡಿ ಕೇಳಬಹುದಾ? ಚಿಕಿತ್ಸಾಲಯ. ಅದೇನಂತನಲ್ಲಿ ಹೋಗಿ ಕೇಳಿದ್ರೆ ರಾಂಗ್ ಅಡ್ರೆಸ್ ಸ್ವಾಮಿ, ಬೇರೆ ಕಡೆ ಹೋಗಿ ಅಂತಾರೆ. ದುಃಖಾಲಯ ಅಂತ ಬೋರ್ಡ್ ಹಾಕ್ಬಿಟ್ಟ ಪರಮಾತ್ಮ. ನನ್ನನ್ನು ಹೊಂದಿದವರು, ನನ್ನನ್ನು ಪಡ್ಕೊಂಡವರು ಈ ದುಃಖಾಲಯವು ಅಶಾಶ್ವತವೂ ಆದಂತಹ ಈ ಸಂಸಾರಕ್ಕೆ ಬರುವುದಿಲ್ಲ ಅಂತ ಇದ್ದಾರೆ. ದುಃಖಾಲಯ ಅಶಾಶ್ವತ ಅಂತ ಭಗವಂತ ಇದಕ್ಕೆ ಬೋರ್ಡ್ ಹಾಕಿ ಇಂಥದ್ದು ಅಂತ ಹೇಳಿದ ಮೇಲೆ ನಾವು ಇದನ್ನು ನೆಚ್ಕೊಂಡ್ರೆ ನಾವು ಭಗವಂತನಿಗೆ ಅಪಚಾರ ಮಾಡಿದವರಾಗ್ತೀವಿ ಹೊರತು ಖಂಡಿತವಾಗಿ ನಾವು ಇದನ್ನ ಸುಖವನ್ನು ಪಡ್ಕೊಳ್ಳೋರೆಲ್ಲ ಶಾಶ್ವತ ಆಗೋದಿಲ್ಲ. ಅವನ ಮಾತ್ರ ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತು. ಭಗವಂತನ ಮಾತಿನ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ದುಃಖಾಲಯ ನಾನಂದು ನೀವು ನಂಬ್ತಾ ಇಲ್ಲ, ಸುಖಾಲಯ ಅಂತ ಅಂದ್ಕೊಂಡಿದ್ದೀರಾ, ಇದು ಶಾಶ್ವತ. ಅಂಗಡಿಗೆ ಹೋದ್ಕೊಳ್ಳೇನೆ, ಏನ್ ತಗೊಂಡ್ಕೊಳ್ಳೇನೆ ಎಷ್ಟು ವರ್ಷ ಗ್ಯಾರಂಟಿ ಅಂತ. ಸಾಮಾನ್ಯ ಏನ್ಗೆ ನನಗೂ ಗ್ಯಾರಂಟಿ ಇಲ್ಲ, ನಿಮ್ಗೂ ಗ್ಯಾರಂಟಿ ಇಲ್ಲ, ಇದಕ್ಕಿಂತ ಗ್ಯಾರಂಟಿ ಕೊಡ್ಲಿ ಅಂತ ನಾನು. ಅವನು ಇನ್ನೂ ಬುದ್ಧಿವಂತ. ಅಂಗಡಿಯವನು ನಾನೇ ನಾಳೆ ಇರ್ತೀನೋ ಇಲ್ವೋ, ನೀವೇ ನಾಳೆ ಇರ್ತೀರೋ ಇಲ್ವೋ, ಈ ಪದಾರ್ಥಕ್ಕಿಂತ ಗ್ಯಾರಂಟಿ ಕೊಡ್ಲಿ ಸ್ವಾಮಿ ಅಂತಾನೆ. ಎಷ್ಟು ಬುದ್ಧಿವಂತ ಬೇಡ ಅವನು. ವ್ಯಾಪಾರದಲ್ಲೂ ವೇದಾಂತ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತಾನಲ್ಲ ಅವನು. ಈ ವೇದಾಂತ ಎಲ್ಲೆಲ್ಲಿ ಏನೇ ಪೇಜ್ ಬರುತ್ತೆ ಅಂತ. ನನ್ನನ್ನ ಉಪೇತ್ಯ ಬಳಿಸಾರಿ ಹೊಂದಿ ಪಡೆದವನಾಗಿ ಈ ಪುನರ್ಜನ್ಮ ಮತ್ತೆ ಈ ದೇಹಾದಿಗಳನ್ನು ಪಡ್ಕೊಳ್ಳೋದು ಅನ್ನೋದನ್ನ ಹೊಂದೋದಿಲ್ಲ. ಈ ದೇಹಾದಿಗಳನ್ನು ಪಡ್ಕೊಳ್ಳೋ ಸ್ವರೂಪ ಏನು, ಸ್ವಭಾವ ಏನಂದ್ರೆ ದುಃಖಾಲಯ ಇದು ಅಂತ. ಈ ದೇಹಕ್ಕೂ ದುಃಖಾಲಯ ಅಂತ ಹೆಸರು, ಈ ಸಂಸಾರಕ್ಕೂ ದುಃಖಾಲಯ ಅಂತ ಹೆಸರು, ಪ್ರಪಂಚಕ್ಕೂ ದುಃಖಾಲಯ ಅಂತ ಹೆಸರು. ಪ್ರಪಂಚವೇ ದುಃಖಾಲಯವಾದ್ಮೇಲೆ ಅದು ಒಳಗಿರುವ ಸಂಸಾರ, ಸಂಸಾರದೊಳಗಿರುವ ದೇಹ, ಸಂಸಾರ ಅನ್ನೋದು ದೇಹದಲ್ಲಿ ಇಟ್ಕೊಂಡೆ ನಡೆಯುದು, ಎಲ್ಲವೂ ದುಃಖಾಲಯ. ಅದು ಅನ್ಸೋದೇ ಇಲ್ವ ನಮ್ಗೆ ದುಃಖಾಲಯ ಅಂತಲ್ವಾ? ಏನ್ ಮಾಡಿದ್ರು ಈ ದೇಹಾಭಿಮಾನ ದುಃಖ ಕಷ್ಟ ಅಂತ ಅನ್ಸೋಲ್ಲ. ದೇಹಾಭಿಮಾನ ಬಿಡಿ, ಇದು ಇದ್ದೇ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಇದು ಸುಖ ಇರ್ಬೇಕು. ದೇಹಾಭಿಮಾನ ಪಟ್ಕೊಂಡು ಸುಖ ಇರಬೇಕು ಅಂತಂದ್ರೆ ಇದು ಯಾವ ನ್ಯಾಯ? ಪ್ರತಿ ಕ್ಷಣಕ್ಕೂ ಅನ್ಯಥಾ ಸ್ವಭಾವ, ಪ್ರತಿ ಕ್ಷಣ ಅನ್ಯಥಾ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರಲ್ಲ ದೇಹ. ಪ್ರತಿ ಕ್ಷಣಕ್ಕೂ ಉಬ್ಬೋದು ಕುಗ್ಗೋದು ಆಗ್ತಾನೇ ಇರುತ್ತೆ. ಇದು ಅನ್ನದ ವಿಕಾರ. ಇದು ಅನ್ನೇನಾತಿ ರೋಹತಿ. ಅನ್ನದ ವಿಕಾರವಾದ ದೇಹ ಪ್ರತಿ ಕ್ಷಣಕ್ಕೂ ಮಾರ್ಪಾಡಾಗುತ್ತಿರುವಾಗ ಇಲ್ಲಿ ಸುಖ ಆಗ್ಬೇಕು ನಾವು ಬಯಸಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಈ ಬೈಕೆ? ಏನ್ ಮಾಡಿದ್ರು ಬುದ್ಧಿ ಕೇಳೋಲ್ಲ. ಎಷ್ಟೇ ತರ್ಕ ಮಾಡಿ, ಎಷ್ಟೇ ವಿಚಾರ ಮಾಡಿ, ಕೊನೆಗೆ ಇದಕ್ಕೆ ಸುಖ ಆಗ್ಬೇಕು, ಈ ದೇಹಕ್ಕೆ ಸುಖ ಆಗ್ಬೇಕು, ಇಲ್ಲಿ ಸುಖವಾಗಿರ್ಬೇಕು, ಹೀಗೆ ಸುಖವಾಗಿರ್ಬೇಕು. ಇದಿಲ್ಲ ಅಂದ್ರೆ ಬೇಜಾರ ಏನೋ ನಿದ್ದೆನಾ ಮಹಾತ್ಮರು ಒಂದು ವಿಶಾಲವಾದ ಪರಮಾತ್ಮಲ್ಲೇ ಅಂತಃಕರಣ ಇಟ್ಟವರಾದ್ರಿಂದ ಅವ್ರು ಮಹಾತ್ಮರು. ಮಹಾನಾದ ಪರಮಾತ್ಮನೇ ಯಾರಿಗೆ ಆತ್ಮರೋ ಅವರು ಮಹಾತ್ಮರು. ಮಹಾನ್ ಪರಮಾತ್ಮ ಸಹ ಆತ್ಮ ಏಷ ಅಂತ ಮಹಾತ್ಮನ. ಪರಮಾತ್ಮನ ದೊಡ್ಡವನಾದ ಪರಮಾತ್ಮನಲ್ಲೇ ಆತ್ಮ ಅಂದ್ರೆ ಅಂತಃಕರಣ ಇಟ್ಟವರು ಮಹಾತ್ಮರು. ಮಹಾತ್ಮರಾಗ್ಬೇಕಾದ್ರೆ ಪರಮಾತ್ಮನಲ್ಲಿ ನಿರಂತರ ಪ್ರೇಮ ಇದ್ದ ಅವ್ನು ಮಹಾತ್ಮ ಆಗ್ತಾನೆ. ಬುದ್ಧಿ ಇದು. ಅವರು ಸಂಸಿದ್ಧಿಯಿಂದ ಮೋಕ್ಷ ಅಂತ ಅರ್ಥ. ಅದು ಆತ್ಮಜ್ಞಾನ. ಆತ್ಮಜ್ಞಾನದ ಮೋಕ್ಷ. ಅದನ್ನು ಹೊಂದಿದವರಾಗಿ ಮತ್ತೆ ಮರಳಿ ಸಂಸಾರಕ್ಕೆ ಅವರು ಬರುವುದಿಲ್ಲ ಅಂದು. ಮಾಂ ಉಪೇತ್ಯ ಮಾಂ ಈಶ್ವರಂ ಉಪೇತ್ಯ ಮದ್ಭಾವಂ ಆಪತ್ಯ. ಪುನರ್ಜನ್ಮ ಪುನರುತ್ಪತ್ತಿ ನ ಆಪ್ನುವಂತಿ ನ ಪ್ರಾಪ್ನುವಂತಿ. ಪದಗತು ಆಪದ್ಯ, ಆಪಾದ್ಯ ಅಲ್ಲ, ಹೊಂದಿದ ಸ ಪಾಡದು ಒಂದು ಸ. ನನ್ನನ್ನ ಸೇರಿ ಉಪೇತ್ಯ ಉಪಸರ್ಗ ಕಿಂಗತು ಧಾತು ಏತ್ಯ ಲೆಪ್ಪು ಹೊಂದಿ ಪಡೆದು ಸೇರಿ ನನ್ನ ಸೇರಿ ಈಶ್ವರನಾಗಿರೋ ನನ್ನನ್ನ ಒಂಬಳಿಸಾರಿ ನನ್ನ ಭಾವವನ್ನೇ ಪಡೆದವನಾಗಿ. ಅದು ನನ್ನನ್ನು ಸೇರೋದನ್ನ ನೀನಿಲ್ಲ ನಾನೇ ಇಲ್ಲ ಅನ್ನೋ ಅನುಭವ ಇದ್ರಲ್ಲಿ ತನ್ನ ಕಚ್ಕೊಳ್ಳೋದೆ, ತನ್ನ ಹೋಗೋದೇ ಭಗವಂತ ಸೇರೋದು ಅಂತ. ಪುನರ್ಜನ್ಮವನ್ನೇ ಪುನರುತ್ಪತ್ತಿಯನ್ನ ಅವರು ಹೊಂದೋದಿಲ್ಲ, ಪಡೆಯೋದಿಲ್ಲ. ಅವ್ರ ಈಗ ಉತ್ಪತ್ತಿ ಇಲ್ಲ,
ಈಗ ಉತ್ಪನ್ನನಾಗಿದ್ದೀನಿ ಅನ್ನೋದೇ ಭ್ರಾಂತಿ. ಆ ದೇಹಾಭಿಮಾನದಿಂದ ಹುಟ್ಟಿದವನಂತೆ ತೋರ್ತಾ ಇರ್ತೀನಿ. ಯಾವಾಗ ಈ ಅಭಿಮಾನ ಬಿಟ್ಟು ಸಮಸಮ ಇದೆಯಲ್ಲೇ ಹುಟ್ಟಿದವನಲ್ಲ, ಸಾಯುವವನಲ್ಲ, ಬದಲಾವಣೆ ಇಲ್ಲ ಅಂದ್ರೆ ಎಲ್ಲ ಅನುಭವ ಗೊತ್ತಾಗ್ತದೆ. ಕಿಂ ವಿಶಿಷ್ಟಂ ಪುನರ್ಜನ್ಮನ ಪ್ರಾಪ್ತವಂತಿ ಇದೆ. ಪುನರ್ಜನ್ಮಕ್ಕೆ ಒಂದು ವಿಶೇಷಣ. ಎಂಥ ಪುನರ್ಜನ್ಮವನ್ನ ನನ್ನನ್ನು ಪಡೆದವರು ಹೊಂದೋದಿಲ್ಲ ಅಂತ ಕೇಳಿದ್ರೆ ಹೇಳ್ತಾನೆ ಪರಮಾತ್ಮ, ತದ್ವಿಶೇಷಣ ಮಾಹ ದುಃಖಾಲಯಂ ದುಃಖಾನಾಂ ಆಧ್ಯಾತ್ಮಿಕಾದೀನಾಂ ಆಲಯಂ ಆಶ್ರಯಂ ಆಲೀಯಂತೆ ಅಸ್ಮಿನ್ ದುಃಖಾನಿ ಇತಿ ದುಃಖಾಲಯಂ ಜನ್ಮ. ಅದರ ವಿಶೇಷಣ, ಆ ಸಂಸಾರದ ವಿಶೇಷಣ, ಅದು ಉತ್ಪತ್ತಿ ವಿಶೇಷಣ. ದುಃಖಾಲಯ, ಆಲಯನ ಮನೆ. ಆ ಸಮಂತ ಲೀಯತೆ ಅಸ್ಮಿನ್ ಇತಿ ಆಲಯಂ. ಈ ಮನೆಯೊಳಗೆ ನಾವೆಲ್ಲ ಅಡಗ್ತೀವಿ, ಅದನ್ನ ಮನೆಗೆ ಆಲಯ ಅಂತ. ಯಾವ್ದ್ರಲ್ಲಿ ನಾವೆಲ್ಲ ಅಡಗ್ತೀವೋ ಅದು ಆಲಯ. ದುಃಖದಲ್ಲಿ ಅಡಗೋದು, ದುಃಖವೇ ಇದರ ಸ್ವರೂಪ. ಈ ಉತ್ಪತ್ತಿಯ ಸ್ವರೂಪ, ಈ ಜನ್ಮದ ಸ್ವರೂಪ ದುಃಖವೇ. ದುಃಖವನ್ನೇ ಮನೆಯಾಗಿಟ್ಕೊಂಡಿದೆ, ದುಃಖದಲ್ಲೇ ಮುಳುಗಿಸುತ್ತೆ, ನಮ್ಮನ್ನ ಮುಂದೆ ಮಾಡುತ್ತೆ. ಪ್ರತಿಕ್ಷಣಕ್ಕೂ ದುಃಖ ಗೊತ್ತಾ. ನಮ್ಮ ಗುರು ಹತ್ರ ನೋಡಕ್ ಹೋಗಿದ್ದೆ ಮತ್ತೂರಲ್ಲೇ, ಏನು ಈ ದೇಹ ಕಷ್ಟ ಯಾಕೆ ಅಂದ್ರೆ ಯಾವಾಗಲೂ ಮೈಯಲ್ಲಿ ಕಡಿತಾ ಇದೆ, ಕಾಬಡೆ ತೂರ್ತಾರಿಗೆ, ಕಾಬಡೆ ಮೈ ಯಾವಾಗ ಕಡಿಯುತ್ತೆ. ಯಾಕೆ ಮಾತೆ ತಗೋತೀವಿ, ಮಾತೆನೂ ತಗೊಂಡಿದ್ದೀನಿ ಹಿಂದೆ, ಯಾವಾಗ ಮೈ ಕಡಿದು ರಕ್ತ ಬರುತ್ತಂತೆ, ಕಡಿತಾ ಹೋಗಲ್ಲ. ಯಾವಾಗ ಎಲ್ಲ ಬಿಡಿ ಪೂರ್ತಿ ಅಂಗುಷ್ಟ ನೆತ್ತಿಗೂ ಮೇಲೆ ಕಡಿಯತ್ತೆ ಅಂತಾರೆ, ಯಾವಾಗ್ಲೂ ಕಡಿಯತ್ತೆ ಅಂತಾರೆ. ಏನೋ ಒಂದು. ಎರಡನೇದಾಗಿ ಕಾಲು ಕೂತು ಹೇಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಹೊಳೆ ಹೋದ ಬಿದ್ದು ಹೇಳಕ್ಕಾಗದೆ. ನಮ್ಮ ಮಾರ್ಕಂಡ ಶಿವ ಇದ್ನಲ್ಲ, ಶಿವ ಇದ್ದಿದ್ದು ನಂಗೆ ಹೇಳಕ್ಕಾಯ್ತು. ಬೆಳಗಿನ ಜಾವ ಅಲ್ಲೇ ಕೂತಿರ್ಬೇಕಾಯ್ತು ಬೆಳಕರಿವರೆಗೂ. ಇಲ್ಲಿ ನಂಗೆ ಹೇಳಕ್ಕೆ ಆಗಲಿಲ್ಲ. ನಾನು ಶಿವ ಬಂದ್ಬಿಟ್ಟು ಎತ್ಲ ಮುಟ್ಲ ಅಂದ್ರೆ ಮುಟ್ಟಪ್ಪ ಹಾಗೆ ಎತ್ತುದಂತೆ. ಅವ್ರೆಲ್ಲರೂ ಮುಟ್ಟಿಸ್ಕೊಳ್ಳೋದು ಅವರು. ಆಶ್ಚರ್ಯನೇ ಅಮ್ಮ, ಕೈಯಲ್ಲಿ ಏನೂ ಆಗಲ್ಲ. ಅದು ಯಾರು ಮುಟ್ಟು ಹೊಡಿತಾರೆ. ಮುಟ್ಟ ಪರ್ಮಿಷನ್ ತಗೊಂಡು ಎಡಗಾಲು ದಪ್ಪ ಬಿಟ್ಟಿದೆ, ಊದ್ಕೊಂಡ್ಬಿಟ್ಟಿದೆ ಎಡಗಾಲು. ಇವಾಗ ಅವ್ರಿಗೊಂದು ಸಮಸ್ಯೆ ಏನಾಗಿದೆ ಗೊತ್ತಮ್ಮ, ಕೂತು ಹೇಳಕ್ ಆಗ್ತಿಲ್ಲ, ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಒಂದ್ ದಿವಸ ಏನಾಗ್ಬಿಟ್ಟಿದೆ, ಒಬ್ಬರೇ ಇದ್ದಾರೆ, ಮಂಚಿನ ಕೂತ್ಬಿಟ್ಟಿದ್ದಾರೆ. ಏನ್ ಮಾಡಿ ಹೇಳಕ್ಕಾಗಿಲ್ಲ. ಪುಣ್ಯವಶಾತ್ ಅದು ಅಗಳಿನ ಹಾಕೊಂಡು ಮರ್ಸ್ಬಿಟ್ಟಿದೆ ಅಂತ ರಾತ್ರಿ. ಬಾಗ ತೆಳ್ಕೊಂಡೇ ಬಂದ್ ಬಾಗ ತೆಕ್ಕೊಂಡು ಬೀದಿ ಕಟ್ಟೆ ಮೇಲೆ ಬಂದು ಕಟ್ಟೆ ಮೇಲೆ ಕಾಲು ಕೆಳಗೆ ಬಿಟ್ಕೊಂಡು ಆಮೇಲೆ ಎದ್ದು. ಇವಾಗ ನಾನು ಶ್ರೀಕರ ಬರ್ತಾನಲ್ಲ, ಶ್ರೀಕರ ಹತ್ರ ಕೇಳಿದೆ. ಅವನು ಈ ಇದ್ರಲ್ಲಿ ಕೆಲಸ ಮಾಡ್ತಾನೆ. ಈ ಬಟನ್ ಒತ್ತಿದ್ರೆ ಈಗ ಮೇಲಕ್ಕೆ ಬರೋ ಇದೆಯೋ ಅಂದ್ರೆ ಒಂದು ಇದೆಯಲ್ಲ ಅಂತಂದೆ. ಅದು ಎಷ್ಟಾಗುತ್ತೆ ವಿಚಾರಿಸುತ್ತದೆ. ಅಲ್ಲ ಹೇಳಕ್ಕಾಗಲ್ಲ. ಇಲ್ಲ ಕಡಿತ, ನೋವು, ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅದು ದೇಹ ದುಃಖಾಲಯ, ದುಃಖದ ಮನೆ ಅನ್ನೋದು ಪ್ರತ್ಯಕ್ಷ. ತುಂಬಾ ಭಾರಿ ತುಂಬಾ ಎಷ್ಟು ಬೇಜಾರು. ದೇಹ ಹೋಗ್ಲಪ್ಪ ಅನ್ಸ್ಬಿಡುತ್ತೆ. ಹೋಗ್ಬಿಡ್ಲಿ ಅಂತ ಸೂಸೈಡ್ ಮಾಡ್ಬೇಕಂತೂ ಆಗಲ್ಲ, ಹೋಗೋದು ಹೋಗ್ಬಿಡ್ಲಿ ಅಂತ ಅಷ್ಟು ಮಟ್ಟು ಬೇಸರ ಆಗ್ಬಿಡುತ್ತೆ. ಹೌದಾ, ಕಾಲ ಹೋಗುತ್ತೆ. ಅದ ನೋವು ತಡ್ಕೊಳಕ್ಕಾಗಲ್ವಲ್ಲ. ಈಗ ಸದ್ಯ ಹೋದ ವಾಸಪ್ಪ ಅನ್ಸ್ಬಿಡುತ್ತೆ. ಎಷ್ಟು ದಿವಸ ಅನುಭವಿಸೋದು, ಒದ್ದಾಡೋದು ಅಂತ. ಇದೆಲ್ಲ ವೈರಾಗ್ಯಕ್ಕೆ ಚೆನ್ನಾಗಿ ನಾವು ಪಾಠ ಕಲಿಬೇಕು. ಆದಷ್ಟು ಬೇಗ ವಿರಕ್ತರಾಗಿ ಭಗವಂತನ ಪ್ರೇಮ ತುಂಬಿಕೊಂಡು ತನ್ಮಯತೆಯಿಂದ ನಿರಂತರ ಅಲ್ಲೇ ಇದ್ಬೇಕು. ಒಂದು ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ನಾವು ಆದ ಮಾಡ್ತಾ ಮಾಡ್ತಾ ಊರ್ಕೊಳ್ತಲ್ಲ, ಆಮೇಲೆ ಅದೇ ಎಳ್ಕೊಂಡ್ಬಿಡುತ್ತೆ. ಅದೇ ಎಳ್ಕೊಂಡ್ಬಿಟ್ಟು ನಾವು ಗೆದ್ವಿ. ಅದು ಎಳ್ಕೋಬೇಕು. ನಮ್ಮನ್ನು ಪೂರ್ಣವಾಗಿ ನಾವು ಆ ಶರಣಾಗತಿ ತಂದ್ಕೊಂಡು ಭಗವನ್ಮಯನಾಗಿ ಎಳಿಬೇಕು. ಅದು ದುಃಖಾಲಯಂ ದುಃಖಾನಾಂ ಆಧ್ಯಾತ್ಮಿಕಾದೀನಾಂ. ಆಧ್ಯಾತ್ಮಿಕ ಆದಿ, ಆದಿ ಅಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಹೇಳಿ ಈ ತಾಪತ್ರಯ, ಈ ದುಃಖ. ಇದು ಆಲಯ ಅಂದ್ರೆ ಆಶ್ರಯ, ಮನೆ. ಇದರಲ್ಲಿ ಎಲ್ಲ ದುಃಖ ಬರುತ್ತೆ. ಈ ವಾತಾವರಣ ಬರೋದೆಲ್ಲ ಆದಿಭೌತಿಕ. ಸಿಡ್ಲು, ಅತಿವೃಷ್ಟಿ, ದುಃಖ. ಇದರಲ್ಲಿ ದುಃಖಗಳು ಅಡಗಿರುತ್ತವೆ. ಆದ್ರೆ ದುಃಖಾಲಯ, ದುಃಖಾಲಯಂ ಜನ್ಮ. ಜನ್ಮವೇ ದುಃಖದ ಮನೆ, ದುಃಖದ ಹುತ್ತ ಅಂತ ಹೆಸರು. ಕೇವಲಂ ದುಃಖಾಲಯಂ ಅಶಾಶ್ವತಂ ಅನವಸ್ಥಿತ ರೂಪಂಚ. ಬರೀ ದುಃಖಾಲಯ ಅಂತ ಅಷ್ಟೇ ಅಲ್ಲ, ಇದು ಶಾಶ್ವತವೂ ಅಲ್ಲ.
ದುಃಖ ಮಾತ್ರ ಶಾಶ್ವತ ಅಲ್ಲ ಬದುಕೇ ಶಾಶ್ವತ ಅಲ್ಲ. ಈ ಸ್ಥಿತಿಯ ಪ್ರತಿಕ್ಷಣ ಅನ್ಯಥಾ ಸ್ವಭಾವ ಅದರ ಅರ್ಥನೇ ಅಂತ ಬಿಟ್ಟು ಹೋಗ್ತಾ ಇರುತ್ತೆ. ಹಾಗಾಗಿ ಈ ಹೇಗೆ ಎಚ್ಚರದಿಂದ ಕನಸಿನಿಂದ ಇನ್ನೊಂದು ಎಚ್ಚರಿಕೆ ಅಂತ ಬರ್ತಿದ್ದೀವೋ, ಈ ಎಚ್ಚರದಲ್ಲೇ ಪ್ರತಿಕ್ಷಣದಲ್ಲೂ ಬದಲಾವಣೆ ಆಗ್ತಾನೇ ಇರುತ್ತೆ, ಯಾವುದು ಇದ್ದಾಗಿರಲ್ಲ. ಹಾಗಾಗಿ ಶಾಶ್ವತವೇನಲ್ಲ, ಅನವಶ್ಯ. ಶಾಶ್ವತವಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಇಲ್ಲ ಆಗೋಲ್ಲ. ಅದೊಂದು ತತ್ವಜ್ಞಾನ ಆಗೋರ್ಗು ಚೇಂಜ್ ಆದ್ರೂ ಕೂಡ ಆ ಬದಲಾವಣೆ ಸಿಕ್ಕಾಕೊಂಡೆ ಬದಲಾವಣೆ ಆಗ್ತಾ ಇರ್ಬೇಕು. ಯಾವ ಜನ್ಮ ಕೊಟ್ಟು ತಗೊಳ್ತಾನೆ ಇರ್ಬೇಕು. ಯಾವ್ದು ಸ್ವಾತಂತ್ರ್ಯವೇ ಇಲ್ಲ. ಏನ್ ಜನ್ಮ ಬಂದು ಅನುಭವಿಸ್ಲೇಬೇಕು. ಪ್ರಾಣಿ ಜನ್ಮ ಬರುತ್ತಾ, ಪಕ್ಷಿ ಜನ್ಮ ಬರುತ್ತಾ, ದೇವತಾ ಜನ್ಮ ಬರುತ್ತಾ, ಅಥವಾ ಮತ್ತೆ ಮನುಷ್ಯ ಜನ್ಮವೇ ಬರುತ್ತಾ, ಒಂದೂ ಗೊತ್ತಿಲ್ಲ. ಗಂಡಾಗ್ತೀವ, ಹೆಣ್ಣಾಗ್ತೀವ, ಇನ್ನೊಂದಾಗ್ತೀವಿ, ಏನು ಗೊತ್ತಿಲ್ಲ. ಟೂ ಅಡ್ರೆಸ್ಸು ಗೊತ್ತಿಲ್ಲ, ಫ್ರಮ್ ಅಡ್ರೆಸ್ಸು ಗೊತ್ತಿಲ್ಲ. ಇಲ್ಲಿ ಇದೀವಿ, ಮಾಡ್ತಾ ಹೋಗ್ತಾ ಇದೀವಿ. ಏನಪ್ಪ, ನಿರಂತರವಾದ ಭಗವಂತನ ಸ್ಮರಣೆ ಇದ್ರೆ ಭಗವಂತ ಒಂದು ಭರವಸೆ ಕೊಡ್ತಾ ಇದ್ದಾನೆ. ನಿರಂತರ ನನ್ನ ಸ್ಮರಣೆ ಮಾಡುವ ಆತನು ಯಾವ ಕಾರಣಕ್ಕೂ ಅವನು ಹಾಳ ಹೋಗುವುದಿಲ್ಲ, ಉತ್ತಮ ಗತಿ ಪಡ್ಕೋತಾನೆ, ಉತ್ತಮ ಜನ್ಮ ಪಡ್ಕೋತಾನೆ ಅಂತ. ಅದರ ಭಾರತದಿಂದ ಮಾಡ್ತಾ ಹೋಗು. ನಿಲುಗಡೆ ಇಲ್ಲದ ರೂಪವಾಗಿದೆ ಈ ಜನ್ಮ. ನ ಆಪ್ನುವಂತಿ ಈದೃಶಂ ಪುನರ್ಜನ್ಮ ಮಹಾತ್ಮಾನಃ ಯತಯಃ ಸಂಸಿದ್ಧಿಂ ಮೋಕ್ಷಾಖ್ಯಾಂ ಪರಮಾಂ ಪ್ರಕೃಷ್ಟಾಂ ಗತಾಃ ಪ್ರಾಪ್ತಾಃ. ಈ ರೀತಿಯಾದಂತಹ ದುಃಖಾಲಯವಾದ ಅಶಾಶ್ವತ ಪುನರ್ಜನ್ಮವನ್ನ ಆ ಮಹಾತ್ಮರು ಹೊಂದೋದಿಲ್ಲ, ಅವರು ಅದನ್ನು ಪಡ್ಕೊಳ್ಳೋದಿಲ್ಲ. ಅದು ಸಂಸಿದ್ಧಿಯನ್ನು, ಮೋಕ್ಷಾಭ್ಯಾಸನ ಸಂಸಿದ್ಧಿಯನ್ನು ಮುಕ್ತರಾಗ್ಬಿಡ್ತಾರೆ. ಅಂದ್ರೆ ನಿರಂತರ ಸ್ಮರಣೆಯಿಂದ ಚಿತ್ತ ಶುದ್ಧಿ ಉಂಟಾಗಿ ಚಿತ್ತದಲ್ಲಿ ಭಗವಂತನ ವಿಚಾರ ಉಂಟಾಗ್ತಾ, ಭಗವಂತನ ಪರಿಚಯವಾಗುತ್ತಾ ಅಜ್ಞಾನ ಕಳ್ಕೊಂಡು ಮುಕ್ತರಾಗ್ಬಿಡ್ತಾರೆ. ಅದು ಅಜ್ಞಾನ ಹೋಗೋದಕ್ಕೆ ವಿವೇಕವೇ ಬೇಕು, ವಿವೇಕ ಉಂಟಾಗೋದಕ್ಕೆ ವಿಚಾರವೇ ಬೇಕು, ವಿಚಾರಕ್ಕೆ ಚಿತ್ತ ನೈರ್ಮಲ್ಯತೆ ಬೇಕು, ಶುದ್ಧಿ ಇರಬೇಕು. ಆ ಚಿತ್ತ ಶುದ್ಧಿ, ಚಿತ್ತ ನೈರ್ಮಲ್ಯತೆ ಅನ್ನೋದು ಭಗವತ್ ಚಿಂತನೆಯಿಂದ ಉಂಟಾಗತ್ತೆ. ನಿರಂತರ ಭಗವತ್ ಚಿಂತನೆಯಿಂದ ಚಿತ್ತ ಶುದ್ಧವಾಗತ್ತೆ. ಅವಾಗ ವಿವೇಕ ವೈರಾಗ್ಯ ಬರುತ್ತೆ. ವೈರಾಗ್ಯ ಮುಂಚೆ, ಆಮೇಲೆ ವಿವೇಕ, ಆಮೇಲೆ ತತ್ವಜ್ಞಾನ. ಹೆಚ್ಚದಾದ ಮೋಕ್ಷಾಭ್ಯಾಸೆಯನ್ನ, ಗತಿಯನ್ನ, ಸ್ವರೂಪವನ್ನೇ ಪಡ್ಕೊಂಡ್ಬಿಡ್ತಾರೆ. ಯೇ ಪುನಃ ಮಾಂ ನ ಪ್ರಾಪ್ನುವಂತಿ ತೇ ಪುನಃ ಆವರ್ತಂತೆ. ಅದು ಮುಂದಿನ ಶ್ಲೋಕ ಪೀಠಿಗೆ ಇದು. ಯಾರಾದ್ರೂ ನನ್ನನ್ನು ಮುಟ್ಟೋದಿಲ್ಲ, ಪಡೆಯೋದಿಲ್ಲ, ಹೊಂದೋದಿಲ್ವೋ ಅವರು ಮಾತ್ರ ಎಲ್ಲಿಗೆ ಹೋದ್ರು ವಾಪಸ್ ಬರ್ತಾರೆ. ನನ್ನನ್ನು ಸೇರಿದ ಮಾತ್ರ ವಾಪಸ್ ಬರಲ್ಲ ಹೊರತು ಬ್ರಹ್ಮಲೋಕಕ್ಕೆ ಹೋಗ್ರಿ, ನನ್ನನ್ನು ಮುಟ್ಲಿಲ್ಲ, ಪಡೆಯಲಿಲ್ಲ, ತಿಳ್ಕೊಳ್ಳಿಲ್ಲ ಅಂದ್ರೆ ವಾಪಸ್ ಬರಲೇಬೇಕು ಅನ್ನೋದನ್ನ ಮುಂದಿನ ಶ್ಲೋಕ ಹೇಳ್ತಾರೆ. ಕಿಂ ಪುನಃ ತತ್ವ ಅನ್ಯ ಪ್ರಾಪ್ತ ಪುನರಾವರ್ತಂತೆ ಇದೆ. ಏನು ನಿನ್ನಿಂದ ಬೇರೆ ಪಡ್ಕೊಂಡವರು ಮತ್ತೆ ವಾಪಸ್ ಬರ್ತಾರೆ ಅಂತಂತಿಲ್ಲ. ಹಾಗೇನು ಪಡ್ಕೊಂಡೇ ಸಂಸಾರಕ್ಕೆ ಬರುವುದು ಅಂದ್ರೆ ಅದ್ರ ಅರ್ಥ ಏನು? ಹೇಗೆ ಅವರು ಸಂಸಾರಕ್ಕೆ ಬಂದ್ಬಿಡ್ತಾರೆ? ನಿನ್ನನ್ನು ಪಡ್ಕೊಳ್ದೇನೆ ಬೇರೆ ಏನು ಲೋಕ ಪಡ್ಕೊಂಡ್ರು ಕೂಡ ಅವ್ರು ವಾಪಸ್ ಬರ್ಬೇಕಾದ್ರೆ ಅದಕ್ಕೇನ್ ಕಾರಣ? ಅದ್ರಲ್ಲಿ ಏನ್ ವಿಶೇಷ? ಅವ್ರು ಯಾಕೆ ಬರ್ತಾರೆ ಅಂತ. ಎಲ್ಲೂ ಹೋಗ್ಬೋದು, ಎಲ್ಲೂ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹಿಂದ್ಗಡೆಯಲ್ಲಿ ಎಷ್ಟು ಕರ್ಮದ ಮೂಟೆ ಇದೆ, ಪುಣ್ಯ ಪಾಪಗಳ ಮೂಟೆ ಇದೆ ಗೊತ್ತಿಲ್ಲ. ಯಾವ್ಯಾವ ಮೂಟೆಯಲ್ಲಿ ಏನೇನ್ ಜನ್ಮದ ನಿಮಿತ್ತ ಇದೆ ಅದು ಗೊತ್ತಿಲ್ಲ. ಒಂದೇನು ಅಂದ್ರೆ ನಿರಂತರ ಭಗವತ್ ಸ್ಮರಣೆ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಧೈರ್ಯ ಇರುತ್ತೆ. ನಾನು ಸರ್ವದಾ ಈ ಚಿಂತನೆ ಮಾಡ್ತಾರೆ, ನಂಗೆ ಖಂಡಿತ ದುರ್ಗತಿ ಆಗೋದಿಲ್ಲ. ಅವನು ಭಗವಂತ ದುರ್ಗತಿನ ತಾತ ಗಚ್ಚತಿ ಹೊಂದಲ್ಲ ಅನ್ನಲ್ಲ. ನನ್ನನ್ನ ನಿರಂತರ ಸ್ಮರಣೆ ಮಾಡಿ ದುರ್ಗತಿ ಹೊಂದ ಆ ಒಂದು ಧೈರ್ಯದ ಮೇಲೆ, ಆ ಒಂದು ಮನಸ್ಸಿನ ಸ್ಥಿತಿ ಮೇಲೆ ಅವನು ಪ್ರಾಣ ಬಿಡುವಾಗ ಅವನಿಗೆ ಸದ್ಗತಿ ಆಗತ್ತೆ. ಅದೇ ವಾದದ ವಿಷಯ ಅಲ್ಲ ಇದು. ಸದ್ಗತಿ ಆಯ್ತಾ ದುರ್ಗತಿ ಆಯ್ತಾ ಏನು ಹೇಳಕ್ಕಾಗಲ್ಲ. ಇದ್ರಲ್ಲಿ ಒಬ್ಬರು ಹೋದವ್ರು ಬಂದು ಹೇಳಿದವರಿಲ್ಲ. ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ, ಓದೋರು ಯಾರು ಬಂದು ಹೇಳಿದವರಿಲ್ಲ. ಒಂಥರ ಪೂರ್ತಿ ಸಂಬಂಧ ಕಡಿಮೆ ಹೋಗ್ಬಿಡುತ್ತಪ್ಪ. ನಮಗೂ ನಮ್ಮ ತಂದೆಗೂ ಏನೇನು ಇಲ್ಲೇ ಇಲ್ಲಪ್ಪ. ಆಯ್ತು, ಆ ಚಾಪ್ಟರ್ ಕ್ಲೋಸು, ಶ್ರೀಕಾರ ಅಲ್ವಾ? ಏನಪ್ಪ ಅಲ್ಲ, ನನ್ಗೆ ನಮ್ಮ ತಂದೆಯನ್ನು ಕಲ್ಪನೆ ಮಾತ್ರ. ಇನ್ನು ಅದು ಎಲ್ಲಾ ಕಲ್ಪನೆಯಲ್ಲೂ ಅದೆಲ್ಲ ಕಲ್ಪನೆ, ಅದೊಂದು ಕಲ್ಪನೆ ಅಷ್ಟೇ, ಅದೇನು ವಿಶೇಷ ಆಗಿಲ್ಲ. ಅದೇ ತಂದೆ ಅಂತ ಇದ್ದಾಗ
ಅವ್ರ ಜೊತೆ ಒಡನಾಟ, ವ್ಯವಹಾರ, ಮಾತುಕತೆ ಹೇಗಿದ್ವೋ ಅವೆಲ್ಲಾರು ಇದ್ದೆ ಹುಡ್ಕೊಂಡು ಬಿಡ್ತೀನಿ ಅಂತ ಏನೋ ಅಂತ ಮನಸ್ಸಿಗೆ ಅನ್ಸತ್ತೆ. ಆವಾಗ ಎಲ್ಲಿದ್ದಾರೆ ನೋಡ್ಬೇಕು, ಅವ್ರು ಎಲ್ಲಿ ಹೋಗಿರ್ತಾರೆ, ಏನು ಗೊತ್ತಾಗ್ಬಿಟ್ಟು ಚೆನ್ನಾಗಿರ್ತಿತ್ತು, ಎಲ್ಲಿ ಹೋದ್ರು, ಯಾವ್ದಾಗ ಹೋದ್ರು ಏನ್ ಮಾಡಿ ಗೊತ್ತಾಗ್ಬಿಡಲ್ಲ. ನಾರದ್ರ ತರ ಯಾರೋ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನಂಬಲ್ಲ ಅದನ್ನು ಹೇಳಿದ್ರು ಹೌದಾ ಹೌದಾ ಅಂತ ಹೇಳ್ತು. ಆಗ ಹೋದ್ಮೇಲೆ ಏನು ಹೇಳಿದ್ರು ಪಾಂಡು ಹೀಗಿದ್ದಾರೆ ಅಂತ ಏನೋಪ್ಪ ಜೀವನದ ರಹಸ್ಯ ಇದು. ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನೋರ್ಜುನ ಕಾಮುಪೇತ್ಯು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಬ್ರಹ್ಮಭುವನಾತ್ ಪುನರಾವರ್ತಿನಃ ಅರ್ಜುನ ಮಾಂ ಉಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಪುನರಾವರ್ತಿನಃ ಹೇಗೆ ರೂಪ ಯಾವ ಭಕ್ತಿ ಅದು? ಪುನರಾವರ್ತಿ, ಪುನರಾವರ್ತಿನೌ, ಪುನರಾವರ್ತಿನ, ಪುನರಾವರ್ತಿನ ಶಬ್ದ ಅದು. ಆವರ್ತಿ, ಆವರ್ತಿನೌ, ಆವರ್ತಿನ, ಆವರ್ತಿನ ಪ್ರಥಮ ಬಹುವಚನ. ಪುನರಾವರ್ತಿನಃ, ಪುನರಾವರ್ತಿನೌ, ಪುನರಾವರ್ತಿನಃ ಅಲ್ಲ. ಆವರ್ತಿನಃ, ಆವರ್ತಿನೌ, ಆವರ್ತಿನಃ ಅಲ್ಲ. ಮತ್ತೇನೋ ಆವರ್ತಿ, ಆವರ್ತಿನೌ, ಆವರ್ತಿನ, ಆವರ್ತಿನ ಶಬ್ದ ಅದು. ನಿನಿ ಪ್ರತ್ಯಯ ಇದು, ಬರುವ ಸ್ವಭಾವದು ಅಂತ. ಬ್ರಹ್ಮಲೋಕದೊಡನೆ ಆ ಅನ್ನೋದು ಮರ್ಯಾದೆ ಅಭಿವೃದ್ಧಿ. ಬ್ರಹ್ಮಲೋಕವು ಸೇರಿಸಿ ಎಲ್ಲಾ ಲೋಕವು ಪುನರಾವರ್ತಿಗಳು, ವಾಪಸ್ ಬರುವಂಥವುಗಳೇ. ಹೋಗಿ ಪಡೆದದ್ದೆಲ್ಲ ಬರಲೇಬೇಕು. ಸಂಯೋಗ ವಿಪ್ರಯೋಗ ಅಂತ ಎಲ್ಲ ಹೋಗಿ ಸೇರ್ಕೊಂಡು ಯಾವ ಊರಿಗೆ ಹೋಗಿ ಅಲ್ಲಿ ಇರಕ್ಕಾಗಲ್ಲ. ತುಂಬಾ ನಾವು ಮತ್ತೂರಿದ್ದೀವಿ, ನೀವು ಇಲ್ಲ ಅಂದ್ರು ಬೆಂಗಳೂರಿನ ಅಷ್ಟು ದಿವಸ ಇಲ್ಲ ಅಷ್ಟ. ಒಬ್ಬರಿಗೆ 2 ಕಡೆ ಒಟ್ಟಿಗೆ ಇರಕ್ಕಾಗಲ್ಲ. ನೀವು ಬೆಂಗಳೂರು ಅಷ್ಟು ದಿವಸ ಇಲ್ಲ ಅಂದ್ರೆ ನಾನು ಅಷ್ಟು ವಯಸ್ಸಿನ ಹೋದ ಮೇಲೆ ನಾನು ಅಷ್ಟು ಜಾಸ್ತಿ ದಿವಸ ಇದ್ದೆ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಒಟ್ಟು ಆಯಾ ಜನ ತಗೊಂಡ್ರೆ ದೊಡ್ಡ ಚಿಕ್ಕವರು ಹೇಳಬೇಕೆ ಹೊರತು ಈ ಯಾವ 80 ವರ್ಷ ನಮ್ಗೆ 40 ವರ್ಷ ಅಂದ್ರೆ 40 ವರ್ಷ ಹಿಂದಿನ ಜಮೀನು ಇದ್ವಿ ಅಂತ ಅರ್ಥ. ಆಮೇಲೆ ಹಿಂದೆ ಬಂದಿದೆ ಅಷ್ಟೇ ಹೊರತು ಯಾರಿಗೂ ಯಾರು ದೊಡ್ಡವರಿಲ್ಲ. ಸರ್ಕಲ್ ಸುತ್ತ ಹೋಗಿ ಸರ್ಕಲ್ ಇಲ್ಲಿರೋದು, ಸರ್ಕಲ್ ಇಲ್ಲಿರೋದು ಅಷ್ಟ. ಬ್ರಹ್ಮಲೋಕವು ಸೇರಿಸಿ ಎಲ್ಲಾ ಲೋಕವು ಅರ್ಜುನನೇ ಪುನರಾವರ್ತಿಗಳು, ಮತ್ತೆ ವಾಪಸ್ ಬರುವಂಥವುಗಳು. ತು ಆದರೆ ಮಾಮುಪೇತ್ಯ ನನ್ನನ್ನು ಸೇರಿದವನಾದ್ರೆ ಅವನಿಗೆ ಪುನರ್ಜನ್ಮ ಅನ್ನೋದಿಲ್ಲ. ನಿಮ್ಮ ಸ್ವಾಮಿಗಳವರು ಈ ಇದರಲ್ಲಿ ಗೀತಾಶಾಸ್ತ್ರ ಇದರಲ್ಲಿ ಎಲ್ಲ ವಿದೇಹ ಮುಕ್ತಿ ಅಂತ ಹೇಳಿದ್ದಾರೆ. ಈ ಪ್ರಕರಣವೇ 8ನೇ ಅಧ್ಯಾಯ ಉಪಾಸನಾ ಪ್ರಕರಣ. ಇದಾದ್ರಿಂದ ಈ ಭಗವಂತನ ಧ್ಯಾನ ಮಾಡಿ ಹೋಗಿ ಮಾಡ್ಕೊಳ್ಳೋದು ಇಲ್ಲಿ ಮಾಡ್ಕೊಳ್ಳೋದು ಹೇಳ್ತಿಲ್ಲ. ಇಲ್ಲ, ಅಲ್ಲಿ ಹೋಗಿ ಮಾಡ್ಕೊಳ್ತಾರೆ. ಆ ತರಹ ಸವಾರಿ ಮಾಡಿರೋದ್ರೆ ಆ ತರಹ ಜಾಸ್ತಿ ಮಾಡಿದ್ದಾರೆ. ಯಾಕೊಪ್ಪ ಯಾಕೆ ಅನ್ಸಲ್ಲ ನೋಡಿದ್ರೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಿವದಲ್ಲಿ ಅನ್ನ ಚೇತಾಸ್ತ್ರ ವ್ಯೋಮಾತಸ್ಯ ಅಹಂ ಧ್ರುವ ಪಾರ್ಥ ಅನ್ನೋದಲ್ಲ. ಇದು ವಿದೇಹ ಮುಕ್ತಿಯ ಸಜ್ಜೋ ಮುಕ್ತಿ ಉಪಾಸನಾ ಪ್ರಕರಣ 8ನೇ ಅಧ್ಯಾಯ. ಆ ಪ್ರಸಂಗದಲ್ಲಿ ಪರಮಾತ್ಮನ ಪಡ್ಕೊಂಡು ಧ್ಯಾನ ಮಾಡುವುದು ಪರಮಾತ್ಮ ಪಡ್ಕೊಳ್ತಾರೆ ಅಂದ್ರೆ ಇವರು ಪರಮಾತ್ಮ ಧ್ಯಾನ ಮಾಡ್ತಾ 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 ಉತ್ತಮ ಲೋಕಕ್ಕೆ ಹೋಗಿ ಅಲ್ಲಿ ಕಂಡ್ಕೊಳ್ತಾರೆ ಅನ್ನೋ ಅರ್ಥವನ್ನು ಮಾಡಿದ್ದಾರೆ. ಅನನ್ಯಚೇತ ಸತತಂ ಯೋಮಾಸು ಯಾವ ಜೀವ ಮಾಡ್ಬೇಕು ಅಂತ ಹೇಳಿದ್ರಿಂದ ಸಾಯುವವರೆಗೂ ಮಾಡ್ಬೇಕು ಅಂದ್ಮೇಲೆ ಸತ್ತ ಮೇಲೆ ಉತ್ತಮ ಗತಿ ಪಡ್ಕೊಂಡು ತತ್ವಜ್ಞಾನ ಪಡ್ಕೊಂಡು ನನ್ನ ಇದಾಗ್ತಾರೆ ಅನ್ನೋ ಅರ್ಥವನ್ನೇ ತಗೊಳ್ತಾ ಇದ್ದಾರೆ. ಅಲ್ಲ, ಸಜ್ಜೋಮುಕ್ತಿ ವಿಚಾರ ಕೆಲವು ಇದೆ, ಇಲ್ಲ ಅಂತಿಲ್ಲ. ಯಾನಶಾಸ್ತ್ರ ಭೂತಾನ ತಸ್ಯಾಮಿ ಅಂದ್ರೆ ಜ್ಞಾನಿ ಆಗಿದೆ. ಈ ಸಜ್ಜೋಮುಕ್ತಿ ವಿಚಾರ ಸಾಂಖ್ಯ ವಿಚಾರ ಕಷ್ಟ ಅಂತ. ಸಜ್ಜೋಮುಕ್ತಿ ಶೂಟಿಂಗ್ ಅಲ್ಲೇ ಗೊತ್ತಾಗುತ್ತೆ ಗಿಡ ಎಷ್ಟು ಒಳಗುತ್ತೆ. ಹಾಗೆ ಮನುಷ್ಯನ ಬದುಕು ಜೀವನದಲ್ಲಿ ನೀವು ತತ್ವಜ್ಞಾನ ಆಗತ್ತಾ ಇಲ್ವಾ ಅನ್ನೋ ಗೊತ್ತಾಗುತ್ತೆ. ಸಾಧಕನಾಗಿರ್ಬಹುದು, ಅದೆಲ್ಲ ಕಡಿಯಲಿ
ಯಾವಾಗ ಹೇಗೆ ಅಷ್ಟೇ, ಅದು ಇದಾಗಿ ನಿಮಿತ್ತಾಂತರನೇ ಹೋಗೋದಿಲ್ಲ. ಸಾಮಾನ್ಯವಾಗಿ ಆ ಬಾಲ್ಯದಲ್ಲೇ ಇವಾಗ ಪರಮಹಂಸರ ಬಾಲ್ಯ, ನಮ್ಮ ಮಹಾರಾಜರ ಬಾಲ್ಯ ನೋಡಿದ್ರೆ ಅವರಲ್ಲಿಯೇ ಒಂದು ಮಹಾತ್ಮ ಲಕ್ಷಣ ಅವಳಿಸುವಾಗ್ಬಿಡುತ್ತೆ. ಕಥೆಗಳು ಎಷ್ಟು ಅನ್ನೋದು ನಾವು ವೈಪರೀತ್ಯ ಮಾಡಕ್ಕಾಗಲ್ಲ, ಸಾಮಾನ್ಯವಾಗೇ ಇರುತ್ತೆ. ಈ ಭಕ್ತರ ಆಮೇಲೆ ಬಂದು ಒಂದು ಕಥೆ ಬರೆದು ಒಂದು 100 ಜನ ಸಂತರ ಕಥೆಗಳನ್ನ ಕೊಡಿ, ಅದ್ರಲ್ಲಿ 90% ಎಲ್ಲಾರ್ದು ಒಂದು ಇವ್ರದ್ದು ಅವ್ರ ಕಾಪಿ, ಅವ್ರದ್ದು ಇವ್ರ ಕಾಪಿ, ಇನ್ನೊಬ್ರು ಕಾಪಿ. ಅವ್ರ ಬಾಲ್ಯ ಆರ್ಡಿನರಿ ಆಗಿ ಇರುತ್ತೆ. ಆಮೇಲೆ ಬಂದು ಯಾರೋ ಏನೋ ಒಂದು ಹೇಳಿ ಬಡಿಸಿ ಅದನ್ನ ಒಂದು ಪವಾಡ ತರ ಮಾಡಿ ಭಕ್ತರನ್ನ ಮಾಡ್ತಾರೆ. ನಮ್ಮ ಕಥೆಯನ್ನು ನೋಡಿ ಓದಿ ಹೇಳ್ತು. ಒಂದ್ 3-4 ಕಥೆ ನಾನು ನೋಡಿದ್ದೀನಿ. ಇವ್ರದ್ದು ಏನ್ ಪವಾಡೋ ಇವ್ರದ್ದು ಅದೇ, ಅವ್ರದ್ದು ಏನ್ ಪವಾಡೋ ಇನ್ನೊಬ್ರದ್ದು ಅದೇ, ಎಲ್ಲ ಕಾಪಿ. ಈ ಭಕ್ತರು ಅವ್ರದನ್ನು ಸೇರಿಸು, ಇವ್ರದನ್ನು ಸೇರಿಸು, ಎಲ್ಲರನ್ನೂ ಸೇರಿಸ ನಮ್ಮ ಗುರುಗಳಿಗೆ ಇದನ್ನು ಬರೆಯೋಣ. ನಮ್ ಸ್ವಾಮಿಗಳು ಮಾತ್ರ ಬಾಲ್ಯದಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ತುಂಬಾ ಆಡ್ಲಿ ಸಾಮಾನ್ಯವಾಗಿದ್ದಂತೆ. ಅವರು ಚಿಕ್ಕಮಂಗ್ಳೂರಲ್ಲಿ ಓದ್ತಿರ್ಬೇಕಾದ್ರೆ ಅವ್ರಿಗೆ 1 ವರ್ಷ ವೇಸ್ಟ್ ಆಯ್ತಂತೆ ಸ್ಕೂಲ್ ಇದೆ. ಅವ್ರ ಅಣ್ಣನ ಮನೆ ಇದ್ರಂತೆ. ಅವ್ರು ಇದು ತೋಟ ತಿರ್ಗೋಕ್ ಹೋದು, ಊರ್ ತಿರ್ಗೋ ಸುತ್ತಾ ಇದ್ದೆ ಮಾಡ್ತಿದ್ದೆ, ನಂಗೆ ಏನು ಇದಿರ್ಲಿಲ್ಲ. ತುಂಬಾ ಸ್ವಾಮಿಗಳೇ ಬರ್ಕೊಂಡಿದಾರಲ್ಲ, ತುಂಬಾ ಸಾಮಾನ್ಯವಾಗಿದೆ ಅದು. ಅವ್ರಿಗೆ ಇಷ್ಟು ಬಿಟ್ಟು ವೇದಾಂತ ಇದಾಗುತ್ತೆ ಅವ್ರಿಗೂ ಏನು ಅದು ಗೊತ್ತೇ ಇರಲಿಲ್ಲ ಅವ್ರಿಗೆ ಈ ಪ್ರಪಂಚ. ನಾನು ಒಂದು ವಾಕ್ಯ ಬರ್ದಿದ್ದೆ ಒಂದು ಪ್ರವಚನದಲ್ಲಿ, ಅತ್ಯಂತ ಸಾಮಾನ್ಯನು ಅತ್ಯಂತ ಅಲೌಕಿಕನಾಗುವುದು ಅನ್ನೋದು ಒಂದು ಸ್ವಾಮಿಗಳೇ ಉದಾಹರಣೆ ಒಂದಾಗಿದೆ. ಅದಕ್ಕೆ ಜ್ಞಾನಪ್ರಸಾದ ಬೇಜಾರು ಹಾಕೊಂಡು, ಯಾಕೆ ಹಂಗೆ ಸಾಮಾನ್ಯ ಅಂತ ಸ್ವಾಮಿಗಳನ್ನ ಅಂತಂದು. ಅಲ್ಲ, ಸಾಮಾನ್ಯವಾಗಿ ಇದ್ದಲ್ಲ ಬಾಲ್ಯದಲ್ಲಿ ಬಾಳ ಪುರುಷಾಗಿ ಇರ್ಲಿಲ್ವಲ್ಲ, ಕೃಷ್ಣನ ಬಾಲ್ಯ ಲೀಲೆ ಆ ತರ ಏನು ಇರ್ಲಿಲ್ವಲ್ಲ. ಹಾಗೆಲ್ಲ ಹೇಳ್ಬಾರ್ದು. ಸಾಮಾನ್ಯನಾದ ಹಾಗಾದ ಅಂದ್ರೆ ಅದು ಸ್ವಾಮಿ ಬಗ್ಗೆ ಅಗೌರವ ಆಗುತ್ತೆ. ಇಲ್ಲ, ಸಾಧನೆಯಿಂದ ಮಹಾತ್ಮರಾದ್ರು ನಾವು ಹೇಳ್ತಿರ್ಬೇಕಾದ್ರೆ ಸಾಧನೆ ಮಾಡಿದ್ರೆ ಎಲ್ಲರೂ ಮಹಾತ್ಮರಾಗ್ಬೋದು ಅರ್ಥ ತಗೋಬಹುದಲ್ಲ. ಇಲ್ಲ, ಜನರಿಗೆ ಅಗೌರವ ಬರುತ್ತೆ, ಹಾಗೆ ಹೇಳ್ಬಾರ್ದು. ಸಾಮಾನ್ಯ ಮನುಷ್ಯ ಆದವರು ಲೋಕೋತ್ತರ ಭಕ್ತಿ ಆದರು ಅಂತ ಹೇಳ್ಬಾರ್ದು ಅಂತ ಅವ್ರದ್ದು. ಅದ ಹಂಗ ಒಪ್ಲಿಲ್ಲ ಅವರು. ಯಾಕೆ ಹೀಗೆ ಬರ್ದಿದ್ದೀರಾ ಅಂತ ಒಂದು ಲೇಖನ ಬಂದಿದೆ. ಅಷ್ಟೇ, ಸಾಮಾನ್ಯ ಮನುಷ್ಯರಿಗೂ ದಕ್ಕತ್ತೆ ಅನ್ನೋದನ್ನ ತೋರಿಸಿದ್ರೆ ಎಲ್ರಿಗೂ ಆಸೆ ಬರುತ್ತೆ. ಅಸಾಮಾನ್ಯವಾಗಿ ಹುಟ್ಟಿದವ್ರು ಅಸಾಮಾನ್ಯರಾದ್ರು ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಸಾಮಾನ್ಯವಾಗಿ ಹುಟ್ಟಿದವ್ರು ಅಸಾಮಾನ್ಯವಾದ್ರು ಅಂದ್ರೆ ಯಾವ್ದನ್ನಾದ್ರೂ ನಾವು ಪಡಿಬೇಕು ಅನ್ನೋದಕ್ಕೆ ಒಂದು ಗುರಿ ಸಿಗುತ್ತೆ, ಪ್ರವೃತ್ತಿ ಆಗುತ್ತೆ, ಮನುಷ್ಯನಿಗೆ ಆಸಕ್ತಿ ಬರುತ್ತೆ. ಹುಟ್ಟಿನಿಂದಾನೇ ಗ್ರೇಟ್ ಆದವ್ರು ಆಮೇಲೆ ರ್ಯಾಂಕ್ ಬರೋ ಸ್ಟೂಡೆಂಟ್ ನ ತಗೊಂಡ್ ರ್ಯಾಂಕ್ ಬರ್ಸದೆ ಅಂದ್ರೆ ಏನ್ ಅರ್ಥ ಇದೆ ಅದಕ್ಕೆ? ಕರೆಕ್ಟ್. ಕೃಷ್ಣ ಪರಮಾತ್ಮ ಲೀಲೆ ಅಂತ ಹೇಳಿದ್ರೆ ಆ ಮಹಾತ್ಮ ಅವನ ಲೀಲೆ ಎಲ್ರಿಗೂ ಆಗೋದೇ ಅಷ್ಟೇ. ಸಾಮಾನ್ಯತೆಯಿಂದ ವಿಶೇಷ ಹೋಗೋದೇ ವಿಶೇಷ. ನೀವು ಸ್ವಾಮಿಗಳ ಚರಿತ್ರೆ ಓದಿ, ಅವರು ಬರೆದ ಅವರ ಸ್ವಹಸ್ತದಿಂದ ಬರೆದಿದ್ದಾರೆ, ತಮ್ಮ ಕೈಲೇ ಬರೆದಿದ್ದಾರೆ. ಎಷ್ಟು ಪ್ರಾಮಾಣಿಕ ಬರ್ಕೊಂಡು ಹೋಗಿದ್ದಾರೆ ನಮ್ಮ, ಬಹಳ ಆಶ್ಚರ್ಯ ಆಗುತ್ತೆ. ಅದು ತುಂಬಾ ಚೆನ್ನಾಗಿದೆ ಕಥೆ. ಯಾರ್ಯಾರು ಮುಂಚೆ ಮಹಾರಾಜರ ಇದರಲ್ಲಿ ಒಂದು ಪ್ರಿಂಟ್ ಆಗಿತ್ತು ಭಾಷೆ, ಇಷ್ಟೇ ಪುಸ್ತಕ ಇತ್ತು. ಇವಾಗ ಇಷ್ಟಪ್ಪ ಆಗಿದೆ ಮಹಾರಾಜ ಚರಿತ್ರೆ. ಇದು ಈ ಮಹಾರಾಜರ ಚರಿತ್ರೆ ಇದು ಇಷ್ಟಪ್ಪ ಇಷ್ಟಪ್ಪಾಗಿಲ್ಲ. ಮುಂಚೆ ಇದ್ದಿದ್ದು ಇಷ್ಟಪ್ಪ ಕಾಗದದಲ್ಲಿ ಇದೆ ಮಹಾರಾಜ, ಇದು ಇಷ್ಟ ಇದ್ದಿದ್ದು. ಅಷ್ಟೇ ಅಲ್ಲ, ನಮ್ಮ ಇವರು ಮಹಾಭಾಗವತರು ಮಹಾರಾಜರ ಬಗ್ಗೆ ಹೇಳುವಾಗ ಒಂದು ವಾಕ್ಯ ಇದು ತೋರಿಸಿದ, ಯಾರು ಲಕ್ಷ್ಮೀಶ, ಅದು ತುಂಬಾ ಚೆನ್ನಾಗಿದೆ. ನಮ್ ಗುರುಗಳು ಅವ್ರ ಗುರುಗಳೇ ತಾನೆ ಸಾಕ್ಷಾತ್ ಅವ್ರದ್ದು. ನಮ್ ಗುರುಗಳನ್ನ ಪವಾಡ ಪುರುಷರು ತಂದ್ಕೊಂಡಿದ್ದಾರೆ. ಖಂಡಿತ ನಮ್ ಗುರು ಪವಾಡ ಮಾಡ್ತಿರ್ಲಿಲ್ಲ, ಅವ್ರು ಪವಾಡದ ಪುರುಷರು ಅಲ್ಲ. ಅವರು ತುಂಬಾ ಸಾಮಾನ್ಯ ಎಲ್ರಿಗೂ ಭಕ್ತಿ ಭಜನೆ ಇದನ್ನೇ ಹೇಳ್ಕೊಡ್ತಿದ್ರು. ನಾಸಿಕದಲ್ಲಿದ್ದಾರೆ ಮಹಾಭಾಗವತರು ಲೇಖನ ಬರೆದಿದ್ದಾರೆ ಇದ್ರ ಮೇಲೆ, ಗೋಂದಾಳಿ ಮಹಾರಾಜರ ಮೇಲೆ. ಮಹಾಭಾಗವತ ಅವ್ರ ಹತ್ರನೇ ಇದ್ರು, ಅಂತಾರೆ. ಅವರು ಪವಾಡ ಪುರುಷರು ಅಂತ ಹೈಲೈಟ್ ಮಾಡ್ತಿದ್ದಾರೆ ಗೋಂದಾಳಿ ಮಹಾರಾಜರನ್ನ. ಪವಾಡ ಪುರುಷರು ಅಲ್ಲ ಅವರು,
ಅವ್ರು ಪವಾಡ ಮಾಡಿಸಿರ್ಲಿಲ್ಲ, ಅವ್ರು ಯಾವುದೇ ಮ್ಯಾಜಿಕ್ ಟ್ರಿಕ್ಕು ಇದು ವಿಭೂತಿ ಮಾಡಿಸಲ್ಲ. ಒಮ್ಮೊಮ್ಮೆ ಕೆಲವು ತೋರ್ಕೊಳ್ತಿತ್ತು ಅಷ್ಟೇ. ಅದನ್ನೇ ತುಂಬಾ ಹೆಮ್ಮೆ ಅದೇ ಅವ್ರ ಸ್ವರೂಪ ಮಾಡ್ಬಿಟ್ಟಿದ್ದಾರೆ. ತುಂಬಾ ತಪ್ಪು. ನಾನು ಅವ್ರ ಪ್ರತ್ಯಕ್ಷ ಅವ್ರ ಜೊತೆ ಇದ್ದೆ. ನಮ್ಮ ಹಾಗೆ ಅವರು ಇರೋರು ಸದಾ ರಾಮಸ್ಮರಣೆ ಮಾಡಬೇಕು, ಇದು ಮಾಡ್ಬೇಕು ನಾನು ಹೇಳ್ತಿದ್ದೆ ಹೊರತು ಯಾವುದೇ ವಿಶೇಷತೆಯಿಂದ ಯಾವಾಗ ತೋರಿಸ್ತಿರ್ಲಿಲ್ಲ, ಹೇಳ್ತಿರ್ಲಿಲ್ಲ ಅವರು. ಆಮೇಲೆ ಬೈತಿದ್ರು, ಪವಾಡ ಮಾಡೋದು ಇದನ್ನೆಲ್ಲ ಅವ್ರು ನಂಬೇಡಿ, ಅವ್ರನ್ನೆಲ್ಲ ಮೋಸಗಾರರು ಅಂತ ಹೇಳ್ತಿದ್ರು. ಅವರು ಅದನ್ನ ಹೇಳ್ಬಿಟ್ಟು ಅವ್ರು ಹೆಂಗೆ ಅದನ್ನ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಯಾರು ಪವಾಡ ಮಾಡ್ತೀರಿ, ಏನೋ ಜನರ ಮರಳು ಮಾಡ್ತೀನಿ ಮಾಡ್ತಾರೋ, ಅವ್ರು ಜನರ ದುರ್ಮಾರ್ಗಕ್ಕೆ ಅಡ್ಡಮಾರ್ಗಕ್ಕೆ ಎಳೆಯೋರೇ ಹೊರತು ಸತ್ಯ ತೋರಿಸೋರು ಅಲ್ಲ ಅವರು ಅಂತ ಮಹಾರಾಜ ಹೇಳ್ತಿದ್ರು ಅಂತ ಅವ್ರು ಇದು ಮಾಡಿದ್ದಾರೆ. ಪವಾಡ ಮಾಡೋದಲ್ಲ, ಅದು ಭಗವಂತ ಒಂದೊಂದು ಎಲ್ಲರಲ್ಲೂ ಎದುರುತ್ತದು. ಅದು ಆ ಸಂತರಲ್ಲೇ ಅಂತಿಲ್ಲ, ಯಾವ್ಯಾವ ಪುಣ್ಯಾತ್ಮಲ್ಲಿ ಯಾವಾಗ ಏನೋ ವಿಶೇಷ ಎತ್ಕೊಂಡ್ಬಿಡುತ್ತೆ. ನಮ್ಮ ಅತ್ತಿಗೆ ಅಣ್ಣ ಅವರು ರೈಲಲ್ಲಿ ಮುಂದೆ ಇಂಜಿನ್ ಪಕ್ಕ ಬಗ್ಗಿದ್ರು. ಒಂದು ಸ್ಟೇಷನ್ ಒಂದು 20 ನಿಮಿಷ ನಿಂತಿತ್ತು. ನಿಂತಿದ್ದಾಗ ಅವ್ರ ಸ್ನೇಹಿತರು ಹಿಂದೆ ಬಗ್ಗಿದ್ದು, ಅವರು ಪ್ಲಾಟ್ಫಾರ್ಮ್ ಓಡಾಡ್ತಿದ್ರು. ಅಕಸ್ಮಾತ್ ಭೇಟಿ, ಹೇ ಏನ್ ಸೋಮಣ್ಣ ಇಲ್ಲಿ ಅಂತದ್ದು, ಹೇ ನೀನೇನು ಇಲ್ಲಿ ಅಂತದ್ದು. ಈಗ ನಾನು ಅಲ್ಲಿ ಹೋಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೋಡ್ ನಾನು ಒಬ್ಬರೇ ಇದೀನಿ, ನಂಗೆ ಬೇಜಾರು, ಅಲ್ಲಿಗೆ ಬಾ, ನನ್ ಸೀಟ್ ರಿಸರ್ವ್ ಚೆನ್ನಾಗಿದೆ, ನೀ ಬಾ ಅಂತ ಹೇಳಿ ಎಳ್ಕೊಂಡು ಹೋದ್ರು. ಅವ್ರನ್ನ ಎಳ್ಕೊಂಡು ಹಿಂದಿಗೆ ಹೋದ್ರೆ ಮುಂದಿನ ಸ್ಟೇಷನ್ ಹೋಗಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ರೈಲಿಗೆ. ಅಪ್ಪಚ್ಚಿ ಆಗಿತ್ತಂತೆ ಇದು. ಇವರು ನಂಗೆ ಪವಾಡ ಆಯ್ತು ಇವನಿಂದ ಹಾಗೆ ಅಂತ ಏನು ಮಾಡಿಲ್ಲ ಅವರು. ಆ ಕರ್ಮ ಅವ್ರ ಮುಖಾಂತರ ಅವ್ರನ್ನ ಅಲ್ಲಿಗೆ ಎಳಿಸ್ತೇ ಹೊರತು ಪವಾಡ ಆಯ್ತು ಅಂದ್ಬಿಟ್ಟು ಅದನ್ನ ಅದೆಂತ ಪವಾಡ. ಅದೃಷ್ಟದಿಂದ ಆ ಕರ್ಮ ಅವ್ರನ್ನ ಅಲ್ಲಿಗೆ ಎಳೀತು, ಇವ್ರು ಏನು ಆಗ್ಲಿಲ್ಲ. ಇದನ್ನೆಲ್ಲ ಏನ್ ಮಾಡ್ತಾರೆ ಬೇರೆಯವರು, ಅವರು ಪವಾಡ ಶಕ್ತಿಯಿಂದ ಅವ್ರಿಗೆ ಕರ್ಕೊಂಡ್ರು, ಅಲ್ಲಿ ಮಾಡಿಸಿದ್ರು, ಏನು ಹೇಳ್ತಾರೆ. ಅವ್ರು ಸಾಮಾನ್ಯ ಮನುಷ್ಯರ ಸ್ನೇಹಿತರು ಅಷ್ಟೇ. ಆಯ್ತಾ? ಓಹಾ.